ಪಶ್ಚಿಮ ಘಟ್ಟದಲ್ಲಿ ನೀವು ಬಹಳ ಸೂಕ್ಷ್ಮ ಪ್ರದೇಶ ಇದೆ. ಪಶ್ಚಿಮ ಘಟ್ಟಗಳನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಪಶ್ಚಿಮ ಘಟ್ಟಗಳು ಅಂತ ನಿಕೃಷ್ಟವಾಗಿ ನೋಡೋಂಗಿಲ್ಲ. ಈಗ ನೇತ್ರಾವತಿ ನದಿ ತಿರುವು ಅಂದರು, ಎತ್ತಿನಹೊಳೆ ನದಿ ತಿರುವು ಅಂದರು, ಯಾರಿಗದು? ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಅವರಿಗೆ ಬೇಕಿತ್ತು. ಪಶ್ಚಿಮ ಘಟ್ಟಗಳು ಸರಿಯಾಗಿದ್ದರೆ, ಚೆನ್ನಾಗಿದ್ದರೆ ನಮಗೆ ನೀರು ಸಿಗುತ್ತೆ ಅನ್ನೋ ವಿವೇಚನೆ ಅವ್ರಿಗೆ ಬೇಕಿತ್ತು. 2011ರಲ್ಲಿ ಶುರುವಾಗಿದ್ದ ಯೋಜನೆಗೆ 8,000 ಕೋಟಿ ಯೋಜನೆಗೆ ಇವತ್ತು 33,000 ಕೋಟಿ ಖರ್ಚಾಗಿದೆ. ಒಂದು ಹನಿಯಾದರೂ ಹೋಯ್ತಾ? ಅದು ಕೋಲಾರಕ್ಕೆ ಒಂದು ಹನಿ ನೀರು ಹೋಯ್ತಾ? ಅಥವಾ ಚಿಕ್ಕಬಳ್ಳಾಪುರಕ್ಕೆ ಒಂದು ಹನಿ, ಬೆಂಗಳೂರು ಗ್ರಾಮಾಂತರಕ್ಕೆ ಒಂದು ಹನಿ ನೀರು ಹೋಯ್ತಾ? ಇಲ್ಲ. ಅಲ್ಲ, ಇಲ್ಲಿಂದ ಡೈವರ್ಟ್ ಮಾಡಿದಾಗ ಯೋಜನೆಗೆ ಯಾಕೆ ನೀರು ಹೋಗಲಿಲ್ಲ? ಇಲ್ಲೇ ನೀರು ಕಡಿಮೆ ಆಗಿಬಿಡ್ತಾ? ಅಲ್ಲ, ಇವರು ಪ್ರಾಜೆಕ್ಟ್ ಮಾಡಿರೋದು 24 TMC ಅಂತ. ಮೊದಲು 24 TMC ಮಳೆಗಾಲದಲ್ಲಿ ಲಭ್ಯ ಇದೆ ಅಂತ. ಈಗ ಹೇಳ್ತಾರೆ 24 TMC ಇಲ್ಲ, 4 TMC ಇದೆ ಅಂತ. ಎಲ್ಲಿಗೆ ವ್ಯತ್ಯಾಸ? ಹಾಂ, ಭೂಮಿ ಮೇಲೆ ಯಾವಾಗ ಎಷ್ಟು ನೀರಿತ್ತು ಹುಟ್ಟಿದಾಗ ಅಷ್ಟೇ ನೀರು ಇವತ್ತೂ ಇದೆ, ಮುಂದೂ ಇರುತ್ತೆ. ನೀವು ಒಂದು ಹನಿ ನೀರನ್ನು ಸೃಷ್ಟಿ ಮಾಡೋಕ್ಕೂ ನಿಮ್ಮ ಕೈಲಾಗೋದಿಲ್ಲ, ಒಂದು ಹನಿಯನ್ನು ನಾಶ ಮಾಡೋಕ್ಕೂ ನಿಮ್ಮ ಕೈಲಾಗೋದಿಲ್ಲ. ಶಿವಮೊಗ್ಗ ಜಿಲ್ಲೆಗೆ ಮಲೆನಾಡಿನ ಹೆಬ್ಬಾಗಿಲು ಅನ್ನೋ ಖ್ಯಾತಿ ಇದೆ. ಒಂದು ಮಲೆನಾಡಿನ ಹೆಬ್ಬಾಗಿಲು ಅಂತ ನಮ್ಮಲ್ಲಿ ಇವತ್ತು ಅತಿ ಹೆಚ್ಚು ಚೀಫ್ ಮಿನಿಸ್ಟರನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆಯೂ ಹೌದು, ಮತ್ತು ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಜಿಲ್ಲೆಯೂ ಹೌದು. ಬುದ್ಧಿವಂತರ ಜಿಲ್ಲೆ ಅದು ಅದನ್ನ ಬುದ್ಧಿವಂತರು ಅಂತ ಹೇಳಿ, ಈ ಕ್ರೈಟೇರಿಯಾ ಮೇಲೆ ಆದರೆ ಹೇಳ್ಬೋದು. 4 ಮುಖ್ಯಮಂತ್ರಿ ಬುದ್ಧಿವಂತರು ಅಂತ ಹೇಳೋದಿಲ್ಲ. ಬುದ್ಧಿವಂತರು ಅಂತ ಡಿಸೈಡ್ ಆಗೋದು ಯಾವಾಗ ಅಂತಂದರೆ ಅಲ್ಟಿಮೇಟ್ ರಿಸಲ್ಟ್ ಬಂದಾಗ. ಆಮೇಲೆ ಅತಿ ಹೆಚ್ಚು ಅರಣ್ಯ ಒತ್ತುವರಿ ಪ್ರದೇಶವಾಗಿರ್ತಕ್ಕಂಥ ಜಿಲ್ಲೆ ಅಂಥೇಳಿ ಇಡೀ ಭಾರತದಲ್ಲಿ ಕುಖ್ಯಾತಿಗೊಳಗಾದ ಜಿಲ್ಲೆ ಅದು. ಈ ಬುದ್ಧಿವಂತರ ದಾಟ್ರ ನಾವು. ಒಂದು ನಿಮಗೆ ಬೇಸಿಕಲಿ ಮರಳು ಮಾಫಿಯಾ, ಜಲ್ಲಿ ಮಾಫಿಯಾ, ಸಿಮೆಂಟ್ ಮಾಫಿಯಾ, ಕಬ್ಬಣದ ಮಾಫಿಯಾ, ಟಿಂಬರ್ ಮಾಫಿಯಾ, ಆಮೇಲೆ ಯಂತ್ರಗಳ ಮಾಫಿಯಾ, ಇದೆಷ್ಟಕ್ಕೂ ಮುಕುಟಪ್ರಾಯವಾಗಿ ಈ ರಾಜಕೀಯ ಮಾಫಿಯಾ, ಗುತ್ತಿಗೆದಾರರ ಮಾಫಿಯಾ, ಇವೇ ಆಳ್ತಾ ಇರುತ್ತಾನೆ. ಸರ್ಕಾರ ಯಾವುದೇ ಇರ್ಬೋದು, ಆಳುವವರು ಯಾರು? ಅವರಿಗೆ ಚುನಾವಣೆಯಲ್ಲಿ ಫೀಡ್ ಮಾಡೋರು ಯಾರು? ಇದೇ ಮಾಫಿಯಾಗಳೇ. ಆತ್ಮೀಯರೇ ನಮಸ್ಕಾರ, ಶರಣಾರ್ಥಿ. ಮಲೆನಾಡು ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾದಷ್ಟೇ ಬುದ್ಧಿವಂತಿಕೆ, ಸೃಜನಶೀಲತೆ, ಹೋರಾಟ, ಹೀಗೆ ಸಮಾಜವಾದಿ ಚಿಂತನೆಗೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿರುವಂಥ ಪ್ರದೇಶ ಈ ಶಿವಮೊಗ್ಗ ಜಿಲ್ಲೆಯ ಸಾಗರ. ಈ ಪ್ರದೇಶಗಳಲ್ಲಿ ತನ್ನದೇ ಆದ ಒಂದು ಮಣ್ಣಿನಲ್ಲಿ ವಿಶೇಷ ಗುಣ ಇದೆ. ಇವತ್ತು ಪ್ರಕೃತಿ ಸೌಂದರ್ಯ, ಕಾಡು ಅನೇಕ ಕಾರಣಗಳಿಂದ, ಮುಖ್ಯವಾಗಿ ಅಭಿವೃದ್ಧಿ ಹೆಸರಿನಲ್ಲಿ ವಿನಾಶದ ಅಂಚಿನಲ್ಲಿದ್ದಾಗ ಧ್ವನಿ ಎತ್ತೋರೇ ಇಲ್ಲ. ಧ್ವನಿ ಎತ್ತಿದರೂ ಆ ಕೂಗು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ನಮ್ಮ ವ್ಯವಸ್ಥೆ ಮತ್ತು ಸರ್ಕಾರಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಅಖಿಲೇಶ್ ಅವರು ತಮ್ಮ ಬರಹಗಳ ಮೂಲಕ, ಪ್ರಖರವಾದ ಚಿಂತನೆ, ಮಾತು, ಹೋರಾಟಗಳ ಮೂಲಕ ಈ ಪಶ್ಚಿಮಘಟ್ಟ ಉಳಿಸುವ ಹೋರಾಟದಲ್ಲಿ ತಮ್ಮ ಸ್ವಂತಿಕೆಯನ್ನು ಕಾಪಾಡಿಕೊಂಡಿದ್ದಾರೆ. ನಾನು ಅವ್ರನ್ನ ವಚನ ಟಿವಿಯ ಪರವಾಗಿ ಮಾತಿಗೆ ಆಹ್ವಾನಿಸ್ತೇನೆ. ನಮಸ್ಕಾರ. ನಮಸ್ಕಾರ ಸರ್. ಈ 2 ದಿವಸದ ಚರ್ಚೆಯಲ್ಲಿ ನಾವು ನಿನ್ನೆ ನಿಮ್ಮ ಮಾತುಗಳನ್ನು ಕೇಳಿದ್ವಿ. ಪಶ್ಚಿಮಘಟ್ಟ ಉಳಿಸುವಿಕೆ ಮತ್ತು ಬೇರೆ ಬೇರೆ ಹೋರಾಟಗಳಲ್ಲಿ ನೀವು ಪತ್ರಿಕೆಗಳಲ್ಲಿ ಬರಿತಾ ಮಾತಾಡ್ತಾ ಇದ್ದೀರಿ. ಈ ಹೋರಾಟಗಳ ವಿಷಯ ಬಂದರೆ, ಹೋರಾಟಗಳನ್ನು ಜನ ಗುಮಾನಿಯಿಂದ ನೋಡುವಂಥ ವಾತಾವರಣ ಇದೆ. ಅದಕ್ಕೆ ಕಾರಣ ಏನಿರ್ಬೋದು? ನೋಡಿ, ಈ ಹೋರಾಟದಲ್ಲಿ ಬಹಳ ಬೇರೆ ಬೇರೆ ಥರದ ಹೋರಾಟಗಳಿದ್ದಾವೆ. ದಲಿತ ಚಿಂತನೆಗೆ ಸಂಬಂಧಪಟ್ಟ ಹೋರಾಟಗಳಿದ್ದಾವೆ, ರೈತ ಚಿಂತನೆಗೆ ಸಂಬಂಧಪಟ್ಟ ಹೋರಾಟಗಳಿದ್ದಾವೆ, ಮಹಿಳಾ ಚಿಂತನೆಗೆ ಸಂಬಂಧಪಟ್ಟ ಹೋರಾಟಗಳಿದ್ದಾವೆ. ವಿವಿಧ ಮಜಲುಗಳು ಇದ್ದಾವೆ ಇದರಲ್ಲಿ. ಹೋರಾಟದಲ್ಲಿ ಒಂದೇ ಏಕಮುಖಿ ಇದಾದರೂ ಏಕಮುಖಿ ಅಲ್ಲ, ಅದು ಬಹುಮುಖಿ ಹೋರಾಟಗಳು. ಅದರಲ್ಲಿ ಪರಿಸರ ಹೋರಾಟ ಒಂದದು. ಪರಿಸರ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಕೆಲವು ಮಿತಿಗಳು, ಕೆಲವು ಇತಿಗಳು ಇದ್ದಾವೆ. ಏನಂತಂದರೆ, ಇಲ್ಲಿ ನಮ್ಮ ಹೋರಾಟಗಳನ್ನು ಬಹಳ ಡೌಟ್ಫುಲ್ಲಾಗಿ ನೋಡೋದು ಯಾಕೆ ಅಂತಂದರೆ, ಅನುಮಾನಾಸ್ಪದವಾಗಿ ಜನ ನೋಡ್ತಾರೆ. ಯಾಕೆ ಅಂತಂದರೆ, ಆ ಪರಿಸರದಿಂದ ಆಗ್ತಕ್ಕಂಥ ವ್ಯತಿರಿಕ್ತ ಪರಿಣಾಮಗಳು ಬಲು ಬೇಗ ಜನರಿಗೆ ಗೊತ್ತಾಗೋದಿಲ್ಲ. ಇವತ್ತು ನೀವೊಂದು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ದೀರಿ, ಒಂದು 10 ಲಕ್ಷ ರೂಪಾಯಿ ಇಟ್ಟಿದ್ದೀರಿ, ನಿಮ್ಮ ಭವಿಷ್ಯದ ಬದುಕಿಯಾಗಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇಟ್ಟಿದ್ದೀರಿ. ಆ ಬ್ಯಾಂಕ್ ಮುಳುಗೋಯ್ತು ಅಂತ ಇಟ್ಕೊಳ್ರಿ. ಆವಾಗ ನಿಮಗೆ ಇಮಿಡಿಯೇಟು ಅದರದ್ದು ತಟ್ಟತ್ತೆ. ಅದು ನಿಮ್ಮ ಮನೆ ಹಿಂದೆ ಇರ್ತಕ್ಕಂಥ ಒಂದು ಮರ ಬಿದ್ದು ಹೋಗಲಿ ಅಥವಾ ಒಂದು ಇಂಪಾರ್ಟೆಂಟ್ ಜೀವವೈದ್ಯ ನಾಶ ಆದರೆ ತಕ್ಷಣ ನಿಮಗೆ ಅರಿವಿಗೆ ಬರೋದಿಲ್ಲ.
ಹಾಗಾಗಿ ಆ ಸ್ಪಂದನೆ ಕೂಡ ಡಿಲೇ ಆಗುತ್ತೆ. ಆ ವೇಗದಲ್ಲಿ ನಾವು ಹೋರಾಟವನ್ನು ನಾವು ಪರಿಸರ ಉಳಿಸ್ಬೇಕು ಅಂತ ಮಾಡುವ ಹೋರಾಟವನ್ನು ವೇಗವಾಗಿ ಮಾಡೋ ಕಾರಣಕ್ಕಾಗಿ ಜನರಿಗೆ ತಕ್ಷಣ ಅದರದ್ದು ಅರಿವಾಗೋದಿಲ್ಲ. ಅದರದ್ದು ಈಗ ಈ ಇನ್ಕನ್ವೀನಿಯಂಟ್ ಟ್ರುತ್ ಅಂತ ಒಂದು ಸಿನಿಮಾ ಇತ್ತು. ಅದರಲ್ಲಿ ಒಂದು ಭಾಳ ಚಂದವಾದ ಒಂದು ಇದು ಕೊಟ್ಟಿದ್ದಾರೆ. ಒಂದು ಸ್ಟವ್ ಮೇಲೆ ನೀರನ್ನಿಟ್ಟು ಕಾಸೋದು, ಒಂದು ಕಪ್ಪೆಯನ್ನು ಅದರೊಳಗೆ ಇಡೋದು, ಅದು ನಿಧಾನ ಬಿಸಿ ಆಗ್ತಾಯಿದೆ. ಅದು ಆ ಕಪ್ಪೆಗೆ ಆ ಬಿಸಿ ತಾಗೋದು ನಿಧಾನ ತಾಗುತ್ತೆ. ಅದು ಎಸ್ಕೇಪ್ ಆಗೋಕ್ಕೆ ಅಥವಾ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನವೇ ಪಡೋದಿಲ್ಲ. ಅದು ಆರಾಮಾಗಿದ್ಬಿಡುತ್ತೆ. ಅದೇ ಸ್ವಲ್ಪ 40-45 ಡಿಗ್ರಿ ನೀರು, ಬಿಸಿಯಾದ ನೀರಿಗೆ ಮತ್ತೊಂದು ಬೇರೆ ಕಪ್ಪೆ ಹಾಕಿದ ಕೂಡಲೇ ಅದು ತಕ್ಷಣ ಜಿಗಿದು ಹೊರಗೆ ಹಾರುತ್ತೆ. ಅದು ಗೊತ್ತಾಗುತ್ತೆ ಬಿಸಿ ಇದೆ ಅಂತ. ಇದು ಬಿಸಿ ಜೊತೆಗೆ ಇರೋದ್ರಿಂದ ಇದಕ್ಕೆ ಬಿಸಿ ಗೊತ್ತಲ್ಲ, ಸತ್ತೋಗುತ್ತೆ ಇದು. ಆ ಕಪ್ಪೆ ಹಾರೋಗಿ ತಪ್ಪಿಸ್ಕೊಂತೆ. ಈ ಥರ ಪರಿಸ್ಥಿತಿ ಇದೆ. ಪರಿಸರ ಹೋರಾಟದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಅದು ತಕ್ಷಣ ಫೀಲ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಜನ ಜಡವಾಗಿದ್ದಾರೆ. ಇವತ್ತು ಏನೂ ಆಗೋದಿಲ್ಲ. ಇವತ್ತು ನೋಡಿ, ಇವತ್ತು ಜೂನ್ 20 ಮೃಗಶಿರ ಮಳೆ ಬಂದಿದೆ ಇವತ್ತು. ಅಂದರೆ ಬರಬೇಕಿತ್ತು. ಮೃಗಶಿರ ಮಳೆ ಅಂತಂದರೆ ಪಂಚಾಂಗದಲ್ಲೂ ಕೂಡ ಅದನ್ನು ಹೊಗಳಿದ್ದಾರೆ. ಅಂತ ಆ ಮಳೆ ಬಂದಾಗ ನೀವು ಗಿಡ ನೆಡಬೇಕು, ಆ ಗಿಡ ನೆಟ್ಟರೆ ಬದುಕುತ್ತೆ ಅಂತ. ಈಗ 100 ಗಿಡ ನೆಟ್ಟರೆ, ಮೃಗಶಿರ ಮಳೆಯಲ್ಲಿ 100 ಗಿಡ ನೆಟ್ಟರೆ ಒಂದು 90 ಗಿಡ ಬದುಕ್ತವೆ. ಮೃಗಶಿರ ಮಳೆ ಮುಗಿದ ಮೇಲೆ ನೀವು ನೆಡ ಗಿಡಗಳೆಲ್ಲ 70, 80, 50ಕ್ಕೆ ಬರ್ತವೆ ಅಂತ. ಅಂದರೆ ಆ ಫರ್ಟಿಲಿಟಿ ರೇಟು ಕೂಡ ಹಾಗೆ ಇದೆ ಅಂತ. ಸೈನ್ಸು ಕೂಡ ಅದನ್ನೇ ಹೇಳುತ್ತೆ. ಅರ್ಲಿ ಫಸ್ಟ್ ಮಾನ್ಸೂನ್ ಬಂದಾಗ ನೀವು ಜೂನ್ 10, 20 ಗಿಡ ನೆಟ್ಟರೆ ಅದು ಬದುಕುವ ಚಾನ್ಸ್ ಜಾಸ್ತಿ ಅಂತ. ಅಂದರೆ ಲಾಂಗ್ ಮಳೆಗಾಲ ಸಿಗುತ್ತಲ್ಲ, ಅದು 4 ತಿಂಗಳು ನೀರು ಸಿಗುತ್ತೆ ಅದಕ್ಕೆ, ಗಿಡಕ್ಕೆ ಬದುಕುಳಿತದೆ ಅಂತ ಸೈನ್ಸು ಅದನ್ನೇ ಹೇಳುತ್ತೆ. ಅದು ಇವತ್ತು ನೋಡಿ, ಇವತ್ತು ಬೆಳಿಗ್ಗೆ ಡಿಸೆಂಬರ್ ತಿಂಗಳಲ್ಲಿ ಏನು ಬರುತ್ತೆ, ಮಂಜು, ಮಿಸ್ಟಿ ಮಾರ್ನಿಂಗ್. ಇವತ್ತು ಫುಲ್ಲು ಇಡೀ ಇದು ಮಳೆನೇ ಇಲ್ಲ, ಮಂಜಿದೆ. ಅಂದರೆ ನಾನು ನನ್ನ ಗತಿಯಲ್ಲಿ ಕೇಳಿದೆ, ನನ್ನ ಬುದ್ಧಿ ಬಂದ ಮೇಲೆ ನಾನು ಇಷ್ಟು ವರ್ಷ ಈ ಮಲೆನಾಡಲ್ಲಿ ನೋಡಿದಾಗಲೂ ಕೂಡ ಜೂನ್ ತಿಂಗಳಲ್ಲಿ ಮಂಜು ಬಿದ್ದಿದ್ದಿಲ್ಲ. ನಾನೇ ತಪ್ಪಿರ್ಬೋದು ಅಂಥೇಳಿ ನಮ್ಮ ಊರಿನಲ್ಲಿ ಒಬ್ಬರು ಹಿರಿಯರಿದ್ದಾರೆ, ರಾಮಪ್ಪ ಅಂಥೇಳಿ, ಸುಮಾರು 98 ವರ್ಷ ಅವರಿಗೆ. ಅವರು ಇನ್ನೂ ಚೆನ್ನಾಗಿದ್ದಾರೆ. ಅವ್ರನ್ನ ಕೇಳಿದಿಲ್ಲ, ನನ್ನ ಕಾಲದಾಗೂ ಇದು ನಡೆದಿದ್ದ ದಾಖಲೆ ಇಲ್ಲ ಅಂತಂದರು. ಆಮೇಲೆ ಬೇರೆ ಬೇರೆ ಆಕಾರ ಮೂಲಗಳನ್ನು ತೆಗೆದು ನೋಡಿದೆ, ಅಲ್ಲಿ ಎಲ್ಲೂ ನನಗೆ ರೀಸೆಂಟಾಗಿ ಈ ಥರ ಆಗಿದ್ದು ಕಾಣೋದಿಲ್ಲ. 100 ವರ್ಷದ ಈಚೆಗೆ ಜೂನ್ ತಿಂಗಳಲ್ಲಿ ಮಿಸ್ಟ್ ಅಂತಂದರೆ ಈ ಡಿಸೆಂಬರ್ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಚಳಿ ಬಿದ್ದಾಗ ಬೀಳುತ್ತಲ್ಲ, ಆ ಥರ ಮಿಸ್ಟ್ ಇವತ್ತು ಆದ ಘಟನೆ ಇದು. ಇದನ್ನು ಜನ ಗ್ರಹಿಸೋದಿಲ್ಲ. ಎಲ್ಲರಿಗೂ ಗೊತ್ತಿದೆ ಇವತ್ತು ಮಳೆ ಬರಬೇಕಾಗಿತ್ತು, ಗಿಡ ನೆಡಬೇಕಿತ್ತು. ಗಿಡ ಎಷ್ಟೋ ಜನ ತಯಾರಿಟ್ಕೊಂಡಿದ್ದಾರೆ, ನೆಡಲಿಕ್ಕೆ ಅಂತ ತಯಾರಿಟ್ಕೊಂಡಿದ್ದಾರೆ. ಇವತ್ತು ಮಳೆ ಇಲ್ಲ, ಮೃಗಶಿರ ಮಳೆ ಇಲ್ಲ. ಅದಕ್ಕೆ ಬೇರೆ ಬೇರೆ ವೈಜ್ಞಾನಿಕ ಕಾರಣಗಳನ್ನು ಬೇರೆ ಬೇರೆ ಇವರು ಹೇಳ್ಬೋದು. ಆದರೂ ಸತ್ಯ ಏನು ಅಂತಂದ್ರೆ ಮಳೆ ಇಲ್ಲ ಅನ್ನೋದಷ್ಟೇ ಸತ್ಯ, ಗಿಡ ಬದುಕೋದಿಲ್ಲ ಅನ್ನೋದಷ್ಟೇ ಸತ್ಯ. ಇವತ್ತು ಇದಕ್ಕಿಂತ ಮುಂದೆ ಅದಕ್ಕೆ ಬೇರೆ ಬೇರೆ ಆಯಾಮಗಳಿದ್ದಾವೆ. ಕ್ಲೈಮೇಟ್ ಚೇಂಜ್ ಇದೆ, ಕ್ಲೈಮೇಟ್ ಎಮರ್ಜೆನ್ಸಿ ಇದೆ, ಪಶ್ಚಿಮ ಘಟ್ಟಗಳು ಹಾಳಾಗಿದ್ದಾವೆ, ಕಳೆದ 200 ವರ್ಷದಲ್ಲಿ ನಾವು ಇಡೀ ಭೂಮಿಯನ್ನು ಹಾಳು ಮಾಡಿದ್ದೀವಿ, ಅದೆಲ್ಲ ಬೇರೆ ಬೇರೆ ಇದೆ. ಲೋಕಲಿ ಒಬ್ಬರಿಗೆ ಏನು ಸೆನ್ಸ್ ಬೇಕಲ್ಲ. ಈಗ ನಮ್ಮ ಅಪ್ಪನಿಗಿದ್ದ ಸೆನ್ಸ್ ನನಗಿಲ್ಲ, ನಮ್ಮ ಅಜ್ಜನಿಗಿದ್ದ ಸೆನ್ಸು ನಮ್ಮ ಅಪ್ಪನಿಗಿರಲಿಲ್ಲ. ಅಂದರೆ ನಿಧಾನವಾಗಿ ಬದಲಾಗ್ತಾ ಹೋಯಿತು. ನಾವೇ ದೊಡ್ಡವರು, ನಾವೇ ಬುದ್ಧಿವಂತರು ಅನ್ನೋ ಅಹಂಕಾರಗಳು. ನಮ್ಮ ತಂದೆ ಗದ್ದೆ ಹೂಡಿ ಭತ್ತ ಬೆಳೀತಿದ್ರು. ಈಗ ನಂಗೆ ಗೊತ್ತಿಲ್ಲ, ಎತ್ತು ಗೊತ್ತಿಲ್ಲ, ಹುಟಿ ಗೊತ್ತಿಲ್ಲ, ನೇಗಿಲು ಗೊತ್ತಿಲ್ಲ ನನಗೆ. ಇದಕ್ಕೆ ಬೇರೆ ಬೇರೆ ಸಾಕಷ್ಟು ಆಯಾಮಗಳಿದ್ದಾವೆ. ಮಣ್ಣಿನಿಂದ ದೂರ ಮಾಡಿದರು ನನ್ನಂಗೆ ನನ್ನ ಮಗ ಆಗಬಾರ್ದು ಅಂತ. ಬಟ್ ಗಾದೆ ಮಾತು ಏನು ಹೇಳುತ್ತೆ ಅಂತಂದರೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸ್ ಅಂತ. ಹಾಗಾದರೆ ಯಾವತ್ತೂ ಸತ್ಯ ಆಗತ್ತದು. ಬಟ್ ತಾತ್ಕಾಲಿಕವಾಗಿ ಅದಕ್ಕೆ ತಡೆ ಬಂದಿದೆ. ಈಗ ಇನ್ನು ಮುಂದಿನ ದಿನಗಳಲ್ಲಿ ಮೇಟಿ ವಿದ್ಯೆಗೆ ಇರೋದು, ಐಟಿ ವಿದ್ಯೆ ಇಲ್ಲ. ಈ ಭಾಗದಲ್ಲಿ ಭಾಳ ಸುಖಿಗಳಾಗಿದ್ದರು ನೀವು. ಮಲೆನಾಡಿನಲ್ಲಿ ಹೇರಳವಾಗಿ ಮಳೆ ಬೀಳ್ತಿತ್ತು, ಯಾವುದೇ ಅಭಿವೃದ್ಧಿ ಹೆಸರಿನಲ್ಲಿ ಯೋಜನೆಗಳು ಬಂದಿರಲಿಲ್ಲ. ಈಗ ನೀವು ಮತ್ತಿಷ್ಟು ತೀವ್ರವಾಗಿ ನೀರೊಳಗಿನ ಕಪ್ಪೆ ಥರ ಕುದಿಯುವಂಥ ವಾತಾವರಣ ಉಂಟಾಗಲಿಕ್ಕೆ ಯಾಕೆ ಈ ಹೊಸ ಹೊಸ ಯೋಜನೆಗಳು ಬಂದು, ಇದರ ಹಿಂದೆ ಇರುವಂಥ ಉದ್ದೇಶ ನಿಮಗೆ ಬೇಕಾಗಿಲ್ಲ ಕೆಲವು ಯೋಜನೆಗಳು?
ಅಲ್ಲ, ಕೆಲವು ಯೋಜನೆಗಳಲ್ಲ. ಪಶ್ಚಿಮ ಘಟ್ಟದಲ್ಲಿ ನೀವು ಬಹಳ ಸೂಕ್ಷ್ಮ ಪ್ರದೇಶ ಇದು. ಪಶ್ಚಿಮ ಘಟ್ಟಗಳನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಪಶ್ಚಿಮ ಘಟ್ಟಗಳು ಅಂತ ನಿಕೃಷ್ಟವಾಗಿ ನೋಡೋಂಗಿಲ್ಲ. ಪಶ್ಚಿಮ ಘಟ್ಟಗಳಿಗೆ ಅದರದ್ದೇ ಆದ ಐತಿಹಾಸಿಕ ಇದೆ. ಹಿಮಾಲಯಕ್ಕಿಂತ ಭಾಳ ಪುರಾತನವಾದ್ದು. ಇವತ್ತು ಹಿಮಾಲಯ ಅಂತಂದ್ರೆ ನಾವು ದೈವತ್ವದ ಕಲ್ಪನೆಯಿಂದ ನೋಡ್ತೀವಿ. ಪಶ್ಚಿಮ ಘಟ್ಟಗಳನ್ನು ಅದನ್ನ ಬಿಟ್ಬಿಡ್ತೀವಿ ನಾವು. ಆ ಥರ ಇಲ್ಲ. ಹಿಮಾಲಯದಕ್ಕಿಂತ ಪುರಾತನವಾದ ಪಶ್ಚಿಮ ಘಟ್ಟಗಳಿಗೆ ಅದರದ್ದೇ ಆದ ಇತಿಹಾಸ ಇದೆ. ಅದರದ್ದೇ ಆದ ನೈಸರ್ಗಿಕ ಸೇವೆ ಇದೆ. ಬರೀ ಪಶ್ಚಿಮ ಘಟ್ಟಗಳಲ್ಲಿ ವಾಸ ಮಾಡ್ತಕ್ಕಂಥ ಮನುಷ್ಯರಿಗೆ ಮಾತ್ರ ಇದರ ಸೇವೆ ಲಭ್ಯ ಇಲ್ಲ. ಇಡೀ ದಕ್ಷಿಣ ಭಾರತಕ್ಕಿದೆ, ಇಡೀ ಭಾರತಕ್ಕಿದೆ, ಇಡೀ ಜಗತ್ತಿಗಿದೆ. ಇದು ಜಗತ್ತಿನ ಒಂದು ಐಕಾನ್ ಇದ್ದಂಗೆ ಇದು. ಈಗ ನೋಡಿ, ಮನುಷ್ಯನ ದೇಹ ಅಂತ ಇಟ್ಕೊಳ್ಳಿ. ಈಗ ದೇಹದಲ್ಲಿ ತಲೆಯಿಂದ ಹಿಡಿದು ಉಗುರಿಂದ ನಿಗುರು ಅಂತಾರೆ. ತಲೆ ಇದರಿಂದ ಹಿಡಿದು ನಿಗುರು. ಯಾವುದೋ ಒಂದು ಪಾರ್ಟ್ ನಮ್ಮದು, ಯಾವುದೋ ಒಂದು ಕಾಲಿನ ಕಿರುಬೆರಳು ಡ್ಯಾಮೇಜ್ ಆಯಿತು ಅಂತ ಇಟ್ಕೊಳ್ಳಿ. ಅದರಿಂದ ಜೀವಕ್ಕೆ ಅಪಾಯ ಆಗೋದಿಲ್ಲ. ಅಥವಾ ಮೇಲಿಂದ ನೀವು ತಗೊಂಡ್ರೆ ತಲೆ ಕೂದಲು ಉದುರು ಹೋಯ್ತು ಅಂತ ಇಟ್ಕೊಳ್ರಿ ಮನುಷ್ಯಂದು. ಅದರಿಂದ ಏನೋ ಮನುಷ್ಯನಿಗೆ ಜೀವಾಪಾಯ ಆಗೋದಿಲ್ಲ. ಅಥವಾ ಒಂದು ಕಣ್ಣೇ ಹೋಯಿತು ಅಂತ ಇಟ್ಕೊಳ್ರಿ, ಅದರಿಂದನೂ ಜೀವಕ್ಕೆ ಅಪಾಯ ಆಗೋದಿಲ್ಲ. ಅಥವಾ ಯಾರೋ ಪಟಾಕಿ ಹೊಡೆದ್ರು ಒಂದು ಕಿವಿನೇ ಹೊಟ್ಟೆ ಹೋಯ್ತು ಅಂತ ಇಟ್ಕೊಳ್ರಿ, ಅಥವಾ ಹಾಳಾಯಿತು ಅಂತ ಇಟ್ಕೊಳ್ರಿ, ಅದರಿಂದ ಜೀವಕ್ಕೆ ಅಪಾಯ ಇಲ್ಲ. ನಿಮ್ಗೆ ಅಪಾಯ ಆಗೋದು ಯಾವಾಗ ಅಂತಂದರೆ, ಒಂದು ಕಿಡ್ನಿ ಹೋದರೂ ನಿಮ್ಗೆ ಅಪಾಯ ಇಲ್ಲ, ಒಂದು ಕಣ್ಣು ಹೋದರೂ ಅಪಾಯ ಇಲ್ಲ, ಒಂದು ಕಿವಿ ಹೋದರೂ ಅಪಾಯ ಇಲ್ಲ. ಒಂದು ಹೃದಯ, ಒಂದು ಮೆದುಳು, ಅದೇನಾದ್ರು ಸ್ಟಾಪ್ ಆಯಿತು ಅಂತಂದರೆ ಮನುಷ್ಯ ಕೋಮಕ್ಕೆ ಹೋಗ್ತಾನೆ, ಇಲ್ಲ ಸಾಯ್ತಾನೆ. ಈ ಪಶ್ಚಿಮ ಘಟ್ಟಗಳಿಗೆ ಆ ಮಹತ್ವ ಇದೆ. ಇಡೀ ದೇಶದ ಶ್ವಾಸಕೋಶ ಅಂತ ಹೇಳ್ಬೋದು, ಅಥವಾ ಹೃದಯ ಅಂತ ಹೇಳ್ಬೋದು, ಅಥವಾ ಮೆದುಳು ಅಂತ ಹೇಳ್ಬೋದು. ಎರಡನ್ನೂ ನೀವು ಕಂಬೈನ್ ಮಾಡಿ ಹೇಳಿದ್ರು ಅದೇನು ತೊಂದರೆ ಇಲ್ಲ. ನೀವು ಅದನ್ನೇ ಹಾಳು ಮಾಡಿದರೆ ಬದುಕೋದು ಹೆಂಗೆ? ಅದು ಆ ದೇಶ, ಆ ಪ್ರದೇಶ, ಆ ವ್ಯಾಪ್ತಿ ಬದುಕೋದು ಹೆಂಗೆ? ಇದು ನಮ್ಮ ಆತಂಕ. ಆದರೆ ಇದು ಯಾರಿಗೆ ತಿಳುವಳಿಕೆ ಇರಬೇಕಾಗಿತ್ತು? ಇದು ನೋಡಿ, ಫಸ್ಟ್ ಆಫ್ ಆಲು ಇಲ್ಲಿ ಯಾರು ವಾಸ ಮಾಡ್ತಾರೋ, ಮತ್ತು ಈ ಪಶ್ಚಿಮ ಘಟ್ಟಗಳಿಂದ ಏನು ಸೌಲಭ್ಯಗಳನ್ನು ಪಡಿತಾ ಇದ್ದಾರೋ. ಈಗ ಬಯಲ್ನಾಡಿಗೆ ಅಂತ ಇಟ್ಕೊಳ್ರಿ. ಈಗ ನೇತ್ರಾವತಿ ನದಿ ತಿರುವು ಅಂದರು, ಎತ್ತಿನಹೊಳೆ ನದಿ ತಿರುವು ಅಂದರು. ಯಾರಿಗದು? ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಅವರಿಗೆ ಬೇಕಿತ್ತು. ಪಶ್ಚಿಮ ಘಟ್ಟಗಳು ಸರಿಯಾಗಿದ್ದರೆ, ಚೆನ್ನಾಗಿದ್ದರೆ ನಮಗೆ ನೀರು ಸಿಗುತ್ತೆ ಅನ್ನೋ ವಿವೇಚನೆ ಅವ್ರಿಗೆ ಬೇಕಿತ್ತು. ಅದು ಅವರಿಗಿಲ್ಲ. ಸರ್ಕಾರಗಳು ಏನು ಅಂತಂದ್ರೆ ಬಲವಂತವಾಗಿ ಆ ಯೋಜನೆಯನ್ನು ಹೇರಿದರು. ನೀರು ಹೋಗಲಿಲ್ಲ, ಇವತ್ತಿಗೂ ಸಾಲವಾಗಿಲ್ಲ. ಕೋಲಾರದಲ್ಲಿ ಕೆರೆಗಳನ್ನೇ ಉಳಿಸ್ಕೊಂಡು ಬದುಕ್ಬೋದಿತ್ತು ಅವರು. ಪಶ್ಚಿಮ ಘಟ್ಟದ ನೀರೇ ಬೇಕು ಅಂತ ಅಲ್ಲಿ ಎತ್ತಿನಹೊಳೆ ಎಲ್ಲಿಂದ ಲಿಫ್ಟ್ ಮಾಡೋರಿದ್ರು? ಎತ್ತಿನಹೊಳೆ ಈ ನಮ್ಮ ನೇತ್ರಾವತಿ ಏನು ಹುಟ್ಟುತ್ತಲ್ಲ, ನೇತ್ರಾವತಿ ನದಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಸಕಲೇಶಪುರ ಭಾಗದಲ್ಲಿ ಏನು ಶುರುವಾಗುತ್ತಲ್ಲ, ಅಲ್ಲಿಂದ ನದಿಯನ್ನು ಎತ್ತಬೇಕು ಅಂತ ಹೊರಟಿದ್ದವರು. ಮೊದಲು ಅವರು ಕ್ಲೈಮ್ ಮಾಡಿರೋದು 24 TMC ನೀರು ಸಿಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತಂದರೆ, ಆಳುವವರ ಬಾಯಿಂದ ಹೇಳಿಸ್ತಾರೆ. ಯಾರು? ಕಾರ್ಯಾಂಗದ ಗಳು ಶಾಸಕಾಂಗದ ಬಾಯಿಯಿಂದ ಹೇಳಿಸ್ತವನ್ನ. 24 TMC ನೀರಿದೆ ಇಲ್ಲಿ, ಆ ನೀರು ವೇಸ್ಟು, ಸಮುದ್ರಕ್ಕೆ ಸೇರಿ ಹಾಳಾಗ್ತದೆ. ಸೊ ಅದನ್ನ ತಿರುವು ಮಾಡೋಣ ನಾವು. ಎಲ್ಲಿಗೆ? ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಕ್ಕೆ ಅಂತ. ಸರಿ, ಯೋಜನೆ ತಯಾರು ಮಾಡಿ ಅಂತ. ಈ ಯೋಜನೆ ಮಾಡಿದರೆ ಇಷ್ಟು 1000 ಕೋಟಿ, ಇಷ್ಟು 1000 ಕೋಟಿ ಒಳಗೆ ನಿಮ್ಗೆ ಇಷ್ಟು ಸಾಲ ನಿಮಗೆ ಅಂತ ಅವರು ಎಲ್ಲ ಅಧಿಕಾರಿಗಳು ಹೇಳ್ತಾರೆ. ಅವ್ರಿಗೆ ಅಪ್ಯಾಯಮಾನವಾಗಿ ಕಾಣುತ್ತೆ ಅವ್ರಿಗೆ. ಹಂಗಾಗಿ ಅದನ್ನು ಒಪ್ಪಿಗೆ ಕೊಟ್ಟರು ಅವರು. ಈಗ 2011ರಲ್ಲಿ ಶುರುವಾಗಿದ್ದ ಯೋಜನೆಗೆ 8,000 ಕೋಟಿ ಯೋಜನೆಗೆ ಇವತ್ತು 33,000 ಕೋಟಿ ಖರ್ಚಾಗಿದೆ. ಒಂದು ಹನಿಯಾದರೂ ಹೋಯ್ತಾ? ಅದು ಕೋಲಾರಕ್ಕೆ ಒಂದು ಹನಿ ನೀರು ಹೋಯ್ತಾ? ಅಥವಾ ಚಿಕ್ಕಬಳ್ಳಾಪುರಕ್ಕೆ ಒಂದು ಹನಿ, ಬೆಂಗಳೂರು ಗ್ರಾಮಾಂತರಕ್ಕೆ ಒಂದು ಹನಿ ನೀರು ಹೋಯ್ತಾ? ಇಲ್ಲ. ಬದಲಿಗೆ ಆ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿದ್ರಿಂದ ಸಕಲೇಶಪುರ ಏನಾಯಿತು, ಸುತ್ತಮುತ್ತಲೇನಾಯಿತು, ಆನೆ ಸಂಘರ್ಷ, ಹುಲಿ ಸಂಘರ್ಷ, ಎಲ್ಲೆಲ್ಲೂ ನೋಡದೆ ಸಂಘರ್ಷಗಳು ನಡೆದು ರೈತರ ಬೆಳೆ ಹಾಳಾಯಿತು, ಜೀವನ ಹಾಳಾಯಿತು. ನೋಡಿ, ಯಾವುದೇ ನೀವೊಂದು ಈಗ ನೀವೇ ಪರ್ಸನಲಿ ತಗೊಂಡ್ರೆ, ನೀವು ದುಡಿಮೆ ಮಾಡ್ತೀರಿ 100 ರೂಪಾಯಿ, ಒಂದು 10 ರೂಪಾಯಿನ ಯಾವುದೋ ಒಂದು ಶೇರಿಗೆ ಇನ್ವೆಸ್ಟ್ ಮಾಡ್ತೀರಿ. ಯಾಕೆ ಮಾಡ್ತೀರಿ ನೀವು? ₹1 ಲಾಭ ಬರಲಿ, ನನ್ನ ಮುಂದಿನ ಜನ್ರೇಷನಿಗೆ ಇರಲಿ ಅಂತ ಅಲ್ವಾ? ಆ ಥರದ ಲೆಕ್ಕಾಚಾರ ಇಲ್ಲ ಇದು. ಇದೊಂಥರ ಗ್ಯಾಂಬ್ಲಿಂಗ್ ಆಡ್ದಂಗೆ. ಮಹಾಭಾರತದಲ್ಲಿ ಇದು ಮಾಡಿದ್ರು, ಪಗಡೆ ಆಡಿ ಎಲ್ಲ ಕಳ್ಕೊಂಡ್ರಲ್ಲ, ಹಂಗೆ. ನೈಸರ್ಗಿಕ ಸಂಪತ್ತನ್ನು ಎಷ್ಟು ಕಳೆದ್ರಿ? ಅಲ್ಲ, ಇಲ್ಲಿಂದ ಡೈವರ್ಟ್ ಮಾಡಿದಾಗ ಯೋಜನೆಗೆ
ಯಾಕೆ ನೀರು ಹೋಗಲಿಲ್ಲ, ಇಲ್ಲೇ ನೀರು ಕಡಿಮೆ ಆಗಿಬಿಡ್ತಾ? ಅಲ್ಲ, ಇವರು ಪ್ರಾಜೆಕ್ಟ್ ಮಾಡಿರೋದು 24 TMC ಅಂತ ಮೊದಲು. 24 TMC ಮಳೆಗಾಲದಲ್ಲಿ ಲಭ್ಯ ಇದೆ ಅಂತ. ಈಗ ಹೇಳ್ತಾರೆ 24 TMC ಇಲ್ಲ 4 TMC ಇದೆ ಅಂತ. ಎಲ್ಲಿಗೆ ವ್ಯತ್ಯಾಸ? ಹಾಂ, TMC ಅಂತ ಗೊತ್ತಿರ್ಬೋದು ನಿಮಗೆ. 1 ಕಿಲೋಮೀಟ್ರ್ ಆಳ, 1 ಕಿಲೋಮೀಟ್ರ್ ಆಗಲ್ಲ, 1 ಕಿಲೋಮೀಟರ್ ಉದ್ದ, ಅಷ್ಟು ನೀರು 24 TMC ನೀರಿದೆ ಅಂತ ಪ್ರಾರಂಭ ಮಾಡಿದ ಯೋಜನೆ ಅದು. ಈಗ ಹೇಳ್ತಾರೆ 4 TMC ಇದೆ ಅಂತ. ಎಕ್ಸ್ಟ್ರಾ ಅಲ್ಲ, ಅಷ್ಟೇ, 4 TMC ನೀರಿರೋದೇ 4 TMC. ಅದು ಆ ಕೋಲಾರದವರಿಗೆ ಪೈಪ್ ಹಾಕಿದ್ರೆ ಪೈಪ್ ತುಂಗೋದು ಕಷ್ಟ. ಅದು 8,000 ಕೋಟಿಯಿಂದ ಶುರುವಾಗಿದ್ದು ಯೋಜನೆ ಇವತ್ತು 33 ಸಾವಿರ ಕೋಟಿ. ಮತ್ತು ಲಜ್ಜೆಗೆಟ್ಟು ಹೇಳ್ತಾರೆ ಇಲ್ಲ ಇದನ್ನು ರಾಷ್ಟ್ರೀಯ ಯೋಜನೆ ಅಂತ ನೀವು ಕನ್ಸಿಡರ್ ಮಾಡಬೇಕು ಅಂತ. ಎಲ್ಲಿಂದ ತರ್ತೀರಿ ನೀವು ನೀರು? ಈ ಭೂಮಿ ಮೇಲೆ ಯಾವಾಗ ಎಷ್ಟು ನೀರಿತ್ತು ಹುಟ್ಟಿದಾಗ ಅಷ್ಟೇ ನೀರು ಇವತ್ತೂ ಇದೆ, ಮುಂದೂ ಇರುತ್ತೆ. ನೀವು ಒಂದು ಹನಿ ನೀರನ್ನು ಸೃಷ್ಟಿ ಮಾಡೋಕ್ಕೂ ನಿಮ್ಮ ಕೈಲಾಗೋದಿಲ್ಲ, ಒಂದು ಹನಿಯನ್ನು ನಾಶ ಮಾಡೋಕ್ಕೂ ನಿಮ್ಮ ಕೈಲಾಗೋದಿಲ್ಲ. ಬೇರೆ ಕಡೆ ಸಿಗೋದು. ನಾಶ ಮಾಡೋಕ್ಕಾಗತ್ತೆ? ನಾಶ ಮಾಡೋಕ್ಕಾಗಲ್ಲ. ನಿಮಗೆ ನೀರನ್ನು ನೀವು ಪರಿವರ್ತನೆ ಮಾಡ್ಬೋದು, ಕೊಳಕ್ಕೆ ನೀರು ಮಾಡ್ಬೋದು, ಬೇರೆ ನೀರು ಮಾಡ್ಬೋದು, ಬಿಟ್ಟರೆ ಸಂಪೂರ್ಣ ನಾಶ ಮಾಡೋಕ್ಕಾಗಲ್ಲ. ಆ ನೀರು ಯಾವುದೋ ರೂಪದಲ್ಲಿರುತ್ತೆ, ಸಮುದ್ರ ರೂಪದಲ್ಲಿರುತ್ತೆ, ಐಸ್ ರೂಪದಲ್ಲಿರುತ್ತೆ, ಇಲ್ಲ ಅನಿಲ ರೂಪದಲ್ಲಿರುತ್ತೆ, ಯಾವುದೋ ರೂಪದಲ್ಲಿ ಇರುತ್ತೆ, ಕೊಚ್ಚೆ ರೂಪದಲ್ಲಿರುತ್ತೆ, ಉಪಯೋಗ ಬಾರ್ದಿದ್ದ ರೂಪದಲ್ಲಿರುತ್ತೆ. ಬಟ್ ನಾಶ ಮಾಡೋಕ್ಕಾಗಲ್ಲ. ನೀರನ್ನು ನಾಶ ಮಾಡೋಕ್ಕೆ ಆಗಲ್ಲ, ಸೃಷ್ಟಿ ಮಾಡೋಕ್ಕೂ ಆಗಲ್ಲ. ನಮ್ಮ ತಂತ್ರಜ್ಞಾನದಲ್ಲಿ ಮಂಗಳ ಗ್ರಹಕ್ಕಾರು ಹೋಗಿ, ನೀವು ಚಂದ್ರಲೋಕಕ್ಕಾರು ಹೋಗಿ, ಎಲ್ಲರೂ ಹೋಗಿ ನೀವು, ನಮಗದು ಮಾಡೋಕ್ಕಾಗೋದಿಲ್ಲ. ಬಟ್ ಆ ನೀರು ಅವೈಲಬಲ್ ಎಲ್ಲಿದೆ? ಈಗ ಪಶ್ಚಿಮ ಘಟ್ಟಗಳೆಲ್ಲ ನೀರು ಇಡೀ ರಾಜ್ಯಕ್ಕೆ, ದಕ್ಷಿಣ ಭಾರತಕ್ಕೆ ಉಪಯೋಗ ಆಗ್ತಾಯಿದೆ. ಯಾಕೆ ಉಪಯೋಗ ಆಗ್ತಾಯಿದೆ ಅಂತಂದರೆ ಇಲ್ಲಿ ಕಾಡಿದ್ರೆ ಮಾತ್ರ ಇಲ್ಲಿ ನದಿ ತೊರೆ ಹರಿತವೆ. ಅದು ಬಿಟ್ಕೊಂಡು ನೀವು ಇದೆಲ್ಲ ಬೋಳಿಸಿ ನೀವು ನಮಗೆ ನೀರು ಬೇಕು ನಾವು ಅಲ್ಲಿ ಕಳಿಸ್ತೀವಿ ಅಂತಂದ್ರೆ ಅದು ಅತಾರ್ಕಿಕ ಆಗತ್ತೆ. ಅದು ಸಾಧ್ಯ ಇಲ್ಲ. ಅದು ಈಗ ಪಶ್ಚಿಮ ಘಟ್ಟದ ಪ್ರದೇಶ ಇದೆಯಲ್ಲ, 5ರಿಂದ 6 ರಾಜ್ಯಗಳನ್ನು ಕವರ್ ಮಾಡ್ತದೆ ವ್ಯಾಪ್ತಿ ಅಂತ ಹೇಳ್ತಾರೆ. ಅಂದರೆ ಕೇರಳದಿಂದ ಗುಜರಾತ್ವರೆಗೆ. ಈಗ ಬಂದಿರೋ ಸಂಕಷ್ಟ, ಈಗ ಇತ್ತೀಚೆಗೆ ಯಾವ ಯೋಜನೆಗಳು ನಿಮಗೆ ಥ್ರೆಟ್ ಆಗ್ತವೆ? ಇದು ಎತ್ತಿನ ಹೊಳೆದು ಅದು ಫ್ಲಾಪ್ ಆಯಿತು, ಅದನ್ನು ಬಿಟ್ಬಿಡೋಣ. ಈಗ ಪಶ್ಚಿಮ ಘಟ್ಟಕ್ಕೆ ಈಗ ಸದ್ಯದ ತುರ್ತು ಹಾನಿಯಾಗುವಂಥ ಯೋಜನೆಗಳು ಯಾವುವು? ಈಗ ನೋಡಿ, ನಮ್ಮ ಮಧ್ಯ ಪಶ್ಚಿಮ ಘಟ್ಟ ನಾವು ಇರೋದು ಶಿವಮೊಗ್ಗ ಜಿಲ್ಲೆ ಇರೋದು. ಶಿವಮೊಗ್ಗ ಜಿಲ್ಲೆಗೆ ಮಲೆನಾಡಿನ ಹೆಬ್ಬಾಗಿಲು ಅನ್ನೋ ಖ್ಯಾತಿ ಇದೆ. ಒಂದು ಮಲೆನಾಡಿನ ಹೆಬ್ಬಾಗಿಲು ಅಂತ ನಮ್ಮಲ್ಲಿ ಇವತ್ತು ಅತಿ ಹೆಚ್ಚು ಚೀಫ್ ಮಿನಿಸ್ಟರನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆಯೂ ಹೌದು. 4 ಜನ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಮತ್ತು ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಜಿಲ್ಲೆಯೂ ಹೌದು. ಬುದ್ಧಿವಂತರ ಜಿಲ್ಲೆ ಅದು ಅದನ್ನ ಬುದ್ಧಿವಂತರು ಅಂತ ಹೇಳಿ, ಈ ಕ್ರೈಟೇರಿಯಾ ಮೇಲೆ ಆದರೆ ಹೇಳ್ಬೋದು. 4 ಮುಖ್ಯಮಂತ್ರಿ ಬುದ್ಧಿವಂತರು ಅಂತ ಹೇಳೋದಿಲ್ಲ. ಬುದ್ಧಿವಂತರು ಅಂತ ಡಿಸೈಡ್ ಯಾವಾಗ ಅಂತಂದರೆ ಅಲ್ಟಿಮೇಟ್ ರಿಸಲ್ಟ್ ಬಂದಾಗ. ಆಮೇಲೆ ಅತಿ ಹೆಚ್ಚು ಅರಣ್ಯ ಒತ್ತುವರಿ ಪ್ರದೇಶವಾಗಿರ್ತಕ್ಕಂಥ ಜಿಲ್ಲೆ ಅಂಥೇಳಿ ಇಡೀ ಭಾರತದಲ್ಲಿ ಕುಖ್ಯಾತಿಗೊಳಗಾದ ಜಿಲ್ಲೆ ಅದು. ಈಗ ಬುದ್ಧಿವಂತರ ದಡ್ರ ನಾವು ಹೆಂಗೆ ಕೇಳ್ಕೋಬೇಕು? ನಾವು ಬುದ್ಧಿವಂತರ ದಡ್ರ ಹೆಂಗೆ ತೀರ್ಮಾನ ಮಾಡ್ತೀರಿ? ಈಗ ನಮ್ಮ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ ಗುಡ್ಡಗಾಡುಗಳಲ್ಲಿ ಒಂದು ದೇಶ ಅಥವಾ ಒಂದು ಜನಾಂಗ, ಒಂದು ರಾಷ್ಟ್ರ ಅಥವಾ ಒಂದು ರಾಜ್ಯ, ಒಂದು ಜಿಲ್ಲೆ ಸುಭಿಕ್ಷವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಶಾಂತಿಯಿಂದ ಕಾಪಾಡಬೇಕು, ಎಲ್ಲ ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಆಹಾರ ಲಭ್ಯ ಆಗಬೇಕು ಅಂತಂದರೆ ಗುಡ್ಡಗಾಡುಗಳಲ್ಲಿ 66% ಕಾಡಿಡಬೇಕು ಅಂತಿದೆ. ಸಮತಟ್ಟಾದ ಬಯಲುನಾಡಿನಲ್ಲಿ 33% ಬರಬೇಕು ಅಂತಿದೆ. ಅದನ್ನು ನಾವು ಒಪ್ಕೊಂಡಿದ್ದೀವಿ. ಬಹಳಷ್ಟು ಸರಿ, ಅದು ಅಮೆಂಡ್ಮೆಂಟ್ ಆದರೂ ಕೂಡ ಇವತ್ತಿಗೂ ಕೂಡ ಸತ್ಯ ಇದೆ ನಮ್ಮ ಇಂಡಿಯನ್ ಇದರೊಳಗೆ. ನ್ಯಾಷನಲ್ ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ಎಲ್ಲಿದೆ ನಮ್ಮಲ್ಲಿ? ನಮ್ಮದು ಗುಡ್ಡಗಾಡು ಪ್ರದೇಶ 66% ಇರೋದು. ಶಿವಮೊಗ್ಗ ಜಿಲ್ಲೆಯಲ್ಲಿ 66% ಕಾಡಿರಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 66% ಕಾಡಿರಬೇಕು. ಚಿಕ್ಕಮಗಳೂರಲ್ಲಿ 66% ಕಾಡಿರಬೇಕು. ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಂತೂ ಇಟ್ ಇಸ್ ಲೆಸ್ ದ್ಯಾನ್ 10%. ಏನಾಯಿತು ಅಂದರೆ ನೋಡಿ, 80ನೇ ಇಸ್ವಿಲಿ MPMಗೆ ಬೇಕು ಅಂಥೇಳಿ ನಮ್ಮ ಕಾಡುಗಳನ್ನು ಸರ್ಕಾರವೇ ಮುನ್ನಿತ್ತು ಬುಲ್ಡೋಜರ್ ತರಿಸಿ ನಾಶ ಮಾಡ್ತು. 20,000 ಹೆಕ್ಟೇರ್. ಯಾವ ಕಾರಣಕ್ಕೆ? MPMಗೆ ಅಕೇಶಿಯಾ ಬೆಳೆಸ್ತು. ಅದರಿಂದ ಏನು ಪ್ರಯೋಜನ ಇತ್ತು? ಅದು ಆ ಯೋಜನೆ ಯಾಕೆ ಬಂತು? ಅದು ಬಹುಶಃ ನಾನು ಅವಾಗ ಇನ್ನೂ 80ನೇ ಇಸ್ವಿ ಅಂತಂದರೆ ನಮಗೆ ಆವಾಗ 10-12 ವರ್ಷ. ನನ್ನ ಎದುರಿಗೆ ಕಾಡನ್ನು ಬುಲ್ಡೋಜರ್ ಹಾಕಿ ತೆಗೆದರು. ನಾವೇನು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ ಅವಾಗ. 12 ವರ್ಷ ಅಂತಂದರೆ ಒಂದು ವ್ಯಕ್ತಿಗೆ 5ನೇ ಕ್ಲಾಸು ಅಥವಾ 6ನೇ ಕ್ಲಾಸು, ಅದು ಆಗಿನ ಕಾಲದ ಇದು ಗೌರ್ಮೆಂಟ್ ಶಾಲೆಗೆ ಹೋಗೋರು.
ನಮ್ಗೆ ದುಃಖ ಆಗ್ತಿತ್ತು, ನಮ್ಮ ಎದುರಿಗೆ ಕಾಡನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ. ಅಕೇಶಿಯಾ ಅಂದರೆ ಇದ್ದ ಕಾಡು ತೆಗೆದು ಅಲ್ಲಿ ಅಕೇಶಿಯಾ ಕಾಡನ್ನು ತೆಗೆದೇ ಮಾಡಿರೋದು. ಅಲ್ಲ, ಅಕೇಶಿಯಾ ಅದರಲ್ಲೇ ಹಾಕ್ಬೋದಾಗಿತ್ತಲ್ಲ. ಇಲ್ಲ, ಅದು ಬೆಳೆಯಲ್ಲ. ಏನು ಬೆಳೀತದೋ ಬಿಡ್ತದೋ ಗೊತ್ತಿಲ್ಲ. ಆಗಿನ ಚಿಂತನೆ ಹೇಗಿತ್ತು ಅಂತಂದರೆ, ಅವಾಗ MPMಗೆ ಪಲ್ಪಿಗೆ ಪೇಪರ್ ಮಾಡೋಕ್ಕೆ ಇದು ಬೇಕು ಅನ್ನೋದು ಒಂದೇ ಚಿಂತನೆ. ಎಲ್ಲ ಇದೇ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದೆ ನಿಂತು ಜನರನ್ನು ಕೆಲವು ಕಡೆ ವಿರೋಧ ಮಾಡಿದ್ದಾರೆ, ಕೆಲವು ನಮ್ಮಲ್ಲೆಲ್ಲ ವಿರೋಧ ಮಾಡಲೇ ಇಲ್ಲ ಬಿಡಿ. ಅವ್ರೇನು ಬುಲ್ಡೋಜರ್ ಹೊಡ್ಕೊಂಡು ನೋಡ್ತಾ ಇದ್ವಿ. ಬುಲ್ಡೋಜರ್ ನೋಡೋಕ್ಕೆ ಚಂದಿತ್ತು, ದೊಡ್ಡ ದೊಡ್ಡ ಹಿಂಗೆ ಕಾಯ್ತಾ ಇತ್ತು, ರಾಕ್ಷಸ ಆನೆಗಿಂತ ದೊಡ್ಡಗಿತ್ತು. ಅದನ್ನು ಬೆರಗಾಗಿ ನೋಡಿದ್ದು ಬಿಟ್ಟರೆ, ಮತ್ತು ನಾಶ ಆಗಿದ್ದನ್ನು ನೋಡಿ ನೋವನ್ನು ಅನುಭವಿಸಿದ್ದು ಬಿಟ್ಟರೆ ಮತ್ತೇನು ಮಾಡೋಕ್ಕಾಗಿರಲಿಲ್ಲ. ಆ ಥರದಲ್ಲಿ ಕಾಡು ನಾಶ ಆಯಿತು. ಆಮೇಲೆ ಒತ್ತುವರಿಗಳಾದವು, ಪ್ರಾಜೆಕ್ಟ್ಗಳಾದವು. ಈಗ 60 ಇಸ್ವಿಯಲ್ಲಿ 60ರ ದಶಕದಲ್ಲಿ ನಮ್ಮಲ್ಲಿ 326 ಚದರ ಕಿಲೋಮೀಟ್ರು ಅಣೆಕಟ್ಟಿಗೆ ಹೋಯಿತು, ಲಿಂಗನಮಕ್ಕಿ ಅಣೆಕಟ್ಟಿಗೆ. ಅದರಲ್ಲಿ KPC ಲೆಕ್ಕದ ಪ್ರಕಾರನೇ 2800 ಕುಟುಂಬದ 12,000 ಜನ ನಿರ್ವಸಿತರಾದರು. ಅವರಿಗೆ ಇವತ್ತಿನವರೆಗೂ ಸರಿಯಾದ ಪುನರ್ವಸತಿಯನ್ನು ರಾಜ್ಯ ಸರ್ಕಾರ ಕಲ್ಪಿಸಿಲ್ಲ. ಅದು ಬೇರೆ ಆಯಾಮ ಬಿಡಿ, ಕಲ್ಪಿಸ್ಬೇಕು ತಾನೆ ಅದನ್ನ. ಈಗ ನಿಮಗೆ ನಿಮ್ಮಿಂದ ನಿಮ್ಮ ಮನೆಗೆ ಹೊರ ಹಾಕ್ತೀವಿ ಅಂದರೆ ಬೇರೆ ಮನೆಗೆ ಕೊಡ್ಬೇಕು ತಾನೆ. ನೀವೊಂದು ಕುಟುಂಬ, ನೀವು 2 ಜನ ಮಕ್ಕಳು, ತಂದೆಗೆ ಹಿರಿಯ ಮಗನಿಗೆ ಆ ಮನೆ ಬೇಕು. ಕಿರಿಯ ಮಗನ ನೀವು ಹಾಗೆ ಸುಮ್ಮನೆ ಬೀದಿ ಹಾಕ್ಬಿಡೋದಾ, ಚರಂಡಿ ಹಾಕ್ಬಿಡೋದಾ? ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ತಾನೆ, ಬೇರೆ ಒಂದು ಮನೆನೋ ರೂಮೋ ಏನೋ. ಇಲ್ಲ ಆಗಿದ್ದಷ್ಟು ಅಣೆಕಟ್ಟಲ್ಲಿ ಅವ್ರನ್ನೆಷ್ಟು ತಗೊಂಡು ರಾತ್ರಿ ಎಲ್ಲೆಲ್ಲ ತಗೊಂಡು ಬಿಸಾಕಿದ್ರು. ಅದರಲ್ಲಿ ಇನ್ನೂ 2 ಮಜಲಿದೆ ಅಲ್ಲಿ. ಅವರಿಗೆ ಮೂಲ ಸಂತ್ರಸ್ತರಿಗೆ ಇವತ್ತವರೆಗೂ ಕೆಲವರಿಗೆ ಭೂಮಿ ಸಿಕ್ಕಿಲ್ಲ, ಪರಿಹಾರ ಸಿಕ್ಕಿಲ್ಲ. ಅದಿನ್ನೂ ಜ್ವಲಂತ ಸಮಸ್ಯೆಯಾಗಿ ಉಳಿದಿದೆ. ಆಗಲೇ ಮಾಡ್ಬೋದಿತ್ತು ಅದನ್ನ, ವಿಶ್ವೇಶ್ವರಯ್ಯನವರು ಬದುಕಿದ ಕಾಲದಾಗೆ ಮಾಡ್ಬೋದಿತ್ತು. ಆಮೇಲೆ ಬಂದು ಸರ್ಕಾರಗಳಾದ್ರೂ ಮಾಡ್ಬೋದಿತ್ತು. ನೆಗ್ಲೆಕ್ಟ್ ಮಾಡಿ 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 ಏನಾಗಿದೆ ಅಂತಂದರೆ, ಇವತ್ತು ನಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭೂ ಮಾಫಿಯಾ ಅಥವಾ ಬೇರೆ ಬೇರೆ ಮಾಫಿಯಾದವ್ರು ಏನು ಮಾಡಿದ್ದಾರೆ, ಶರಾವತಿ ನೆರೆ ಸಂತ್ರಸ್ತರ ಹೆಸರನ್ನು ಬಳಸ್ಕೊಂಡು ನಾವು ಶರಾವತಿ ನೆರೆ ಸಂತ್ರಸ್ತರು, ನಮಗೂ ಭೂಮಿ ಬೇಕು, ನಾವು ನಿರ್ವಸತ ಆಗಿದ್ದ ಆವಾಗಿನ ಕಾಲ ನಮ್ಮ ಅಜ್ಜ ಆಗಿದ್ದ ಅಂತ ಸುಳ್ಳೆ ಅಂಥ ಹೆಸರಿಗೆ ಮಾಡಿ ಆ ನಿಜವಾದ ಸಂತ್ರಸ್ತರಿಗೆ ಭೂಮಿ ಸಿಗದಂಗೆ ಮಾಡಿದ ವಿಲನ್ಗಳೇ ಈ ಡೂಪ್ಲಿಕೇಟ್ ಸಂತ್ರಸ್ತರು. ಆ ಥರದ್ದಿದೆ. ಆಮೇಲೆ ಈ ಯೋಜನೆಗಳು ಬಂದಾಗ ಆವಾಗ ಒಂದು ಧಾರಣ ಸಾಮರ್ಥ್ಯ ಅಂತ ಇರುತ್ತೆ. ಈಗ ನಾನಾಗಲಿ ನೀವಾಗಲಿ ನಿಮ್ಮ ದೈಹಿಕ ಇದಕ್ಕೆ ನೀವು ಎಷ್ಟು ಏಜಿಗೆ ಇದು ತಿಳ್ಕೊಂಡ್ರೆ ಒಂದು 25 kg ಅಕ್ಕಿ ಚೀಲ ಹೊರಬೋದು ನೀವು ಅಲ್ವಾ. ಈ 250 kg ಕೊಟ್ಟರೆ ಹೊರಕ್ಕಾಗುತ್ತಾ ನಿಮಗೆ? ಅದು ನಿಮ್ಮ ಧಾರಣ ಸಾಮರ್ಥ್ಯ. ಕಷ್ಟಪಟ್ಟು 20ರಿಂದ 25 kg ಹೊರಬೋದು ನಾವು. ತೀರಾ ಅಗತ್ಯ ಇದ್ದಾಗ 1 ಕಿಲೋಮೀಟ್ರ್ ತಗೊಂಡೋಗಿ ನೆಟ್ಬೋದು. 250 kg ನಿಮ್ಮ ತಲೆ ಮೇಲೆ ಹೊರಿಸಿದ್ರೆ ಆಗುತ್ತಾ? ಕುತ್ತಿಗೆ ಮುರಿದೋಗುತ್ತೆ, ಕುಸ್ತೋಗುತ್ತೆ, ಅಷ್ಟು ಕುಸ್ತೋಗುತ್ತೆ, ಆಗೋದಿಲ್ಲ. ಅದು ಪಶ್ಚಿಮ ಘಟ್ಟಕ್ಕೂ ಧಾರಣ ಸಾಮರ್ಥ್ಯ ಅನ್ನೋದಿದೆ. ಧಾರಣ ಸಾಮರ್ಥ್ಯ ಮುಗಿದು ಹೋಗಿದೆ. ಅದು ಯಾವಾಗಂದರೆ ನಮ್ಮ ಲಿಂಗನಮಕ್ಕಿ ಅಣೆಕಟ್ಟು ಕಟ್ಟಿ 326 ಚದರ ಕಿಲೋಮೀಟ್ರ್ ಪ್ರದೇಶವನ್ನು ನಾವು ನಾಶ ಮಾಡ್ಕೊಂಡಾಗಲೇ ಆಗಿದೆ. ಅದ್ರ ಮೇಲೆ ತಂದರೆ ನೀವು ಟೇಲ್ ರೇಸು, ಗೇರ್ ಸೊಪ್ಪ, ಪಂಪ್ಡ್ ಸ್ಟೋರೇಜು, ಆಮೇಲೆ ಶರಾವತಿ ಇದು ಹೊನ್ನಾವರ ತಾಳಗುಪ್ಪ ರೈಲ್ವೆ ಲೈನು, ಎಷ್ಟು ಅಂತ ತರ್ತೀರಿ ನೀವು ಒಂದು ಇದನ್ನು. ಈಗ ಇಲ್ಲಿ ಆಗುಂಬೆಯಲ್ಲಿ ತಗೊಂಡ್ರೆ ಟನಲ್ಲು, ಆ ಟನಲ್ ವಿಚಾರ ಬಂದಾಗ ನೋಡಿ ಬಹಳ ಸ್ಪಷ್ಟವಾಗಿ ಇದು ಎಷ್ಟು ಚಂದವಾಗಿ ಇದು ವರ್ಕ್ ಮಾಡ್ತಾರೆ. ಕಾರ್ಯಾಂಗ, ಶಾಸಕಾಂಗ ಇವರೆಲ್ಲ ಹೆಂಗೆ ವರ್ಕ್. ಈಗ ಮನುಷ್ಯನಿಗೆ ಹುಷಾರು ತಪ್ಪೋದು ಸಹಜ. ಯಾರಿಗೆ ಎಷ್ಟೊತ್ತಿಗೆ ಬೇಕಾದ್ರೂ ತೊಂದರೆ ಆಗ್ಬೋದು. ಅಲ್ಲಿಂದ ಏನು ಈ ತೀರ್ಥಹಳ್ಳಿ ಭಾಗದಿಂದ ಅಥವಾ ಇವನ್ ನಮ್ಮ ಸಾಗರದಿಂದನೂ ಇಮ್ಮಿಡಿಯೇಟ್ ಅಸೆಸ್ಮೆಂಟ್ ಇರೋದು ಮಣಿಪಾಲಿಗೆ ಹೋಗ್ತಾರೆ, ಆಂಬುಲೆನ್ಸ್ ತಗೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೆ ಆಗುಂಬೆ ಘಾಟಿಯನ್ನು ದಾಟಿ ಹೋಗ್ಬೇಕು. ಆಗುಂಬೆ ಘಾಟಿಲಿ 7 ಹೇರ್ ಪಿನ್ ಕರ್ವ್ ಇದ್ದಾವೆ, ನ್ಯಾರೋ ಇದೆ ರೋಡು, ಅದು ಸಾಕಾಗಲ್ಲ. ಈಗ ನೀವು ಸ್ವಾಭಾವಿಕವಾಗಿ ಏನು ಕೇಳ್ತೀರಿ ಅಂತಂದರೆ, ಡಾಕ್ಟ್ರ್ ಹತ್ರ ಹೋದಾಗ, ಎಕ್ಸ್ಪರ್ಟ್ ಡಾಕ್ಟ್ರ್ ಹತ್ರ ಹೋದಾಗ ಅಂತಾರೆ, ಇಲ್ಲ ನೀವೊಂದು ಅರ್ಧ ಗಂಟೆ ಮುಂಚೆ ತಂದಿದ್ರೆ, 1 ಗಂಟೆ ಮುಂಚೆ ಕರ್ಕೊಂಬಂದಿದ್ರೆ ನಾವು ಬದುಕಿಸ್ತಿದ್ವಿ, ಈಗ ಕೈ ಮೀರಿ ಹೋಗಿದೆ ಅಂಥೇಳಿ. ಎಷ್ಟೋ ಜನ ಸತ್ತಿದ್ದಾರೆ. ಅದು ಸುಳ್ಳೇನಲ್ಲ. ಅದು ಜರ್ನಿ ಟೈಮಲ್ಲಿ ಡಿಲೇ ಆಗೋದ್ರಿಂದ, ಅಥವಾ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಅಥವಾ ಯಾವುದೊಂದು ಮರ ಬಿದ್ದಿರ್ಬೋದು, ಅಥವಾ ಬೇರೆ ಏನೋ ತೊಂದರೆ ಆಗಿ ತಲುಪಕ್ಕಾಗಿಲ್ಲ, ಸತ್ತಿದ್ದಾರೆ. ಅದು ಒಪ್ಕೊತೀನಿ ನಾನು. ಅದಕ್ಕೆ ಗೋಲ್ಡನ್ ಅವರ್ ಅಂತಾರೆ. ಆ ಅವರ್ ಒಳಗೆ ಹೋಗಿದ್ರು ಬದುಕ್ತಿದ್ರು ಅಂತ.
ಈಗ ಆಯಿತು, ಒಂದು ಕಾಲದಲ್ಲಿ ಈಗ 50 ವರ್ಷದಿಂದ 25 ವರ್ಷದಿಂದ ಬೇರೆ ಆಸ್ಪತ್ರೆಗಳ ವ್ಯವಸ್ಥೆ ಇರಲಿಲ್ಲ, ಅದು ಮಣಿಪಾಲಿಗೆ ಹೋಗೋದು ಅನಿವಾರ್ಯ ಆಗಿತ್ತು. ಬಟ್ ಈಗಿನ 21ನೇ ಶತಮಾನದಲ್ಲಿ ಈ ಯುಗದಲ್ಲಿ ಏನಾಗಿದೆ ಅಂತಂದರೆ, ನಿಮಗೆ ಅಲ್ಲಿಗೆ ಹೋಗೋ ಅಗತ್ಯ ಏನಿದೆ? 15 ನಿಮಿಷ ಉಳಿಸ್ತಾರಂತೆ ನಮ್ಮ ಮಾನ್ಯ MP ಗಳು ಹೇಳ್ತಾರೆ. ಇಲ್ಲಿಂದ ಟನಲ್ ಮಾಡೋದ್ರಿಂದ, ಆಗುಂಬೆಯಲ್ಲಿ ಟನಲ್ ಮಾಡೋದ್ರಿಂದ ಈ ಭಾಗದಿಂದ ಅಲ್ಲಿ ಹೋಗಿ ಈಗ 4 ಅವರ್ಸ್ ಬೇಕು ಇಲ್ಲಿ ಸಾಗರದಿಂದ ಮಣಿಪಾಲಿಗೆ ಹೋಗ್ಲಿಕ್ಕೆ ಅಂತ ಇಟ್ಕೊಳ್ರಿ. ಆ ಟನಲ್ ಮಾಡೋದ್ರಿಂದ 3-3/4 ತಾಸಿಗೆ ಹೋಗ್ಬೋದು ನಾವು. ಏನು ಉಳ್ದಂಗಾಯ್ತು? 15 ನಿಮಿಷ ಉಳಿತದಿಲ್ಲ. ಗೋಲ್ಡನ್ ಅವರ್ 15 ನಿಮಿಷ ಕೊಡ್ತಾ ಇದ್ದೀವಿ. ಬಟ್ ಟನಲ್ ಮಾಡೋದ್ರಿಂದ ಪರಿಸರ ಎಷ್ಟು ಹಾಳಾಗ್ತದೆ? ಪರಿಸರ ಉಳಿಯೋದೇ ಇಲ್ಲ, ಹಾಳಾಗೋದಲ್ಲ, ಉಳಿಯೋದೇ ಇಲ್ಲ. ಅಲ್ಲಿ ಅದು ಕುಸಿಬೋದು, ನಾಳೆ ಕುಸಿತದೆ. ಹುಲಿಕಲ್ ಘಾಟ್ ಕುಸ್ತಿದೆ, ಬರೀ ರೋಡ್ ಅಗಲ ಮಾಡಿದ್ದಕ್ಕೆ ಕುಸ್ತಿದೆ ಅಷ್ಟೇ. ಅಲ್ಲೇನಿಲ್ಲ. ಟನಲ್ ಮಾಡೋದಾದ್ರೆ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ಸು ಬಳಸ್ತಾರೆ, ಕೈಗಾರಿಕಾ ಸ್ಫೋಟಕಗಳು. ನಮ್ಮ ಪಟಾಕಿ ಎಲ್ಲ ನಾವು ದೀಪಾವಳಿ ಹೊಡೆಯೋ ಪಟಾಕಿ ಬಳಸೋದಿಲ್ಲ, ಅಲ್ಲಿ ಕೈಗಾರಿಕಾ ಸ್ಫೋಟಕಗಳನ್ನು ಬಳಸ್ತಾರೆ ಟನ್ಗಟ್ಟಲೆ. ಫ್ರಜೈಲ್ ಇದೆ, ಅದು ತುಂಬ ಸೂಕ್ಷ್ಮ ಇದೆ ಆ ಘಟ್ಟ. ಇಡೀ ಪಶ್ಚಿಮ ಘಟ್ಟ ನೋಡಿದಿರಿ ನೀವು, 18ರಿಂದ ನೋಡಿದಿರಿ, ವಯನಾಡಲ್ಲಿ ನೋಡಿದಿರಿ, ಮಡಿಕೇರಿ ನೋಡಿದಿರಿ, ಅಂಕೋಲ ನೋಡಿದಿರಿ, ಕೊಡಗು ನೋಡಿದಿರಿ, ತೇಲಿ ಹೋಗಿದ್ದು ನೋಡಿದಿರಿ. ಯಾಕೆ ಹಂಗೆ ಮಾಡಿದ್ದಾರೆ ನೀವು ಅಂತಂದರೆ, ಅಲ್ಲಿ ಗುಡ್ಡಗಳನ್ನು ನೀವು ಡಿಸ್ಟರ್ಬ್ ಮಾಡಿದಿರಿ ಅಂತಲೇ ಅಷ್ಟಾಗಿದೆ ಅದು. ಇಲ್ಲಿ ನೀವು ಆ ಟನಲ್ ಮಾಡಬೇಕು ಅಂತಂದರೆ ಅಷ್ಟು ಸ್ಫೋಟಕ ಬಳಸ್ತೀರಿ, ಅದು ನಾಳೆ ಕುಸಿತದೆ, ಯಾವ ಗ್ಯಾರಂಟಿ ಇದೆ? ಅದಕ್ಕೆ ನಮ್ಮ MP ಗಳಿಗೆ ನಮ್ಮ ಆಡಳಿತಕ್ಕೆ ಒಂದು ಸಜೆಷನ್ ಕೊಟ್ಟೆ. ಈಗ 8,000 ಕೋಟಿ ಇನಿಷಿಯಲ್ ಬಡ್ಜೆಟ್, ಅದು 8,000 ಕೋಟಿ ಮುಗಿಯಲ್ಲ, ಅದು ಇನ್ಫ್ಲೇಟ್ ಆಗುತ್ತದು. ಯಾಕೆಂದರೆ ನಿಗದಿತ ಸಮಯದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಕೆಲಸನ, ಏನೇನೋ ಅಡಚಣೆಗಳು ಬರ್ತವೆ ಅಂತೇಳಿ ಒಂದು 300 ಕೋಟಿ 200 ಕೋಟಿ ಹಾಕಿ ತೀರ್ಥಹಳ್ಳಿಲಿ ಅಥವಾ ಮಧ್ಯಭಾಗದಲ್ಲಿ ಕೋಣಂದರಲ್ಲಿ ಒಂದು ಆಸ್ಪತ್ರೆ ಮಾಡಲಿ, ಮಲ್ಟಿ ಸ್ಪೆಷಾಲಿಟಿನ. ಆ 3 ಗಂಟೆ ಗೋಲ್ಡನ್ ಅವರು ಇವರಿಗೆ ಉಳಿತದೆಯಲ್ಲ. ಹೌದು, ಅಷ್ಟು ಖರ್ಚು ಆಗಲ್ಲ. ಆ 8,000 ಕೋಟಿ ಬಡ್ಡಿ ದುಡ್ಡಲ್ಲಿ ಇಲ್ಲ ಒಂದು ಹಾಸ್ಪಿಟ್ಲ್ ಆಗುತ್ತಲ್ಲ. ಕೊಡಿ ನೀವು ಡಾಕ್ಟ್ರಿಗೆ ಎಕ್ಸ್ಟ್ರಾ, ಅವ್ರು ಎಷ್ಟು ಕೇಳ್ತಾರೋ ಅದು ಡಬಲ್ ಕೊಡಿ. ಎಕ್ಸ್ಪರ್ಟ್ಗಳನ್ನ ತಂದಿಡಿ. ಮಲೆನಾಡಿಂದ ನೀವು ಇಷ್ಟೆಲ್ಲ ಲಾಭ ಪಡ್ಕೊಂಡವರು, ಪಶ್ಚಿಮ ಘಟ್ಟದಿಂದ ಇಷ್ಟೆಲ್ಲ ಲಾಭ ಪಡ್ಕೊಂಡವರು, ಒಂದು 10% ವಾಪಸ್ ಕೊಡಿ, ಬದ್ಧತೆ ತೋರಿ. ಯಾಕಾಗಲ್ಲ ನಿಮ್ಮ ಹತ್ರ? ಇದು ನಮ್ಮ ಪ್ರಶ್ನೆ. ಇದಕ್ಕೆ ಉತ್ತರ ಹೇಳೋದಿಲ್ಲ, ಓಪನ್ ಡಿಬೇಟಿಗೆ ಬರೋದಿಲ್ಲ. ಯಾವುದೋ ಭಾಷಣದಲ್ಲಿ ಯಾವುದೋ ಇದರಲ್ಲಿ ಹೇಳ್ತಾರೆ ನಮ್ಮ ಪರಿಸರ ವಿರೋಧಿ ಅಂತ, ಕೆಲವರು ಹೇಳ್ತಾರೆ ನಾವು ಹಂಗಿಲ್ಲ, ಪರಿಸರ ನಾವು ಬೇಕು ನಮಗೆ ಅಂತ. ಪರಿಸರ ಉಳಿಸೋ ಯಾವ ಕೆಲಸ ಮಾಡಿದ್ದಾರೆ? ಈ ಮೊನ್ನೆ ಬಂದ್ಕೊಂಡ್ರು ಹೇಳಿದರು, ಶಿವಮೊಗ್ಗ, ಶೃಂಗೇರಿ, ಮಂಗಳೂರು ರೈಲ್ವೆ ಲೈನ್ ಮಾಡ್ತೀವಿ. ಯಾವನು ಕೇಳಿದನ್ರಿ ಇಲ್ಲಿ? ಬಹುದಿನಗಳ ಬೇಡಿಕೆ ಇದು, ಮಲೆನಾಡಿಗರ ಬಹುದಿನದ ಬೇಡಿಕೆ ಅಂತಾರೆ. ಯಾರು ಕೇಳಿದ್ದಾರೆ? ಯಾರೂ ಕೇಳಿಲ್ಲ. ಅಲ್ಲಿ ನಿಮಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಮತ್ತು ಸೋಮೇಶ್ವರ ವೈಲ್ಡ್ ಲೈಫು ಎಲ್ಲದನ್ನು ಛಿದ್ರ ಮಾಡಿ ಹೋಗಬೇಕು ಆ ರೈಲ್ವೆ ಲೈನ್. ಅದಕ್ಕೆ FSL ರಿಪೋರ್ಟ್ ಅಂತೆ, DPRಗೆ ಅನುಮತಿ ಸಿಕ್ಕಿದೆ ಅಂತ ಮಾಡ್ತಾಯಿದ್ದಾರಂತೆ. ಯಾರಿಗೆ ಕೇಳಿದವರು? ಯಾರೀಗ ಕೃಷಿ ಉತ್ಪನ್ನಗಳಿಗೆ ಒಳ್ಳೆ ಬೆಲೆ ಬರ್ತದೆ ಅಂತಂದರು. ಅಲ್ಲ, ನೀವು ಕಾಡೇ ನಾಶ ಮಾಡಿ ಕೃಷಿನೇ ಇಲ್ದಂಗೆ ಉತ್ಪನ್ನಗಳು ತಗೊಂಡು ಏನು ಮಾಡ್ತಾರೆ? ಎಲ್ಲಿ ತಗೊಂಡೋಗ್ತಾರೆ ಇವರು? ನೋಡಿ, ನಿಮಗೆ ಬಹಳ ಸಿಂಪಲ್ ಹೇಳ್ತೀನಿ ನಾನು, ನಂದೇ ಇದೇನೇ, ಬೇರೆ ನೀವು ಬಂದು ನೋಡಿದರೂ ಸತ್ಯ ಇರ್ಬೇಕು. ನನ್ನೊಂದು 2 ಎಕರೆ ಡ್ರೈ ಲ್ಯಾಂಡ್ ಇದೆ. ಆ ಡ್ರೈ ಲ್ಯಾಂಡಲ್ಲಿ ಯಾರೋ ಹೇಳಿದರು ಅಕೇಶಿ ಹಾಕಿರಿ ಅಂತ. ನನಗೆ ಅಕೇಶಿ ಹಾಕೋಕ್ಕೆ ಇಷ್ಟ ಇರಲಿಲ್ಲ. ಆಮೇಲೆ ಯಾರೋ ಹೇಳಿದರು ಬೋರ್ವೆಲ್ ಹೊಡೆದು ಅಡಿಕೆ ತೋಟ ಹಾಕುವಂಥದ್ದು, ಅದು ಇಷ್ಟ ಇರಲಿಲ್ಲ. ಕಡೆಗೆ ನೀರು ಬೇಡದ ಬೆಳೆ ಯಾವುದಿರ್ಬೋದು ಅಂತ ಅಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿದೆ. ಅದಕ್ಕೆ ಗೇರು ಬೀಜ, ಗೋಡಂಬಿ, ಅದನ್ನು ಹಾಕಿರಿ ನೀವು, ಒಳ್ಳೆ ಇಳು ಸಿಗುತ್ತೆ ನಿಮಗೆ. ನಿಮ್ಮಲ್ಲಿ ಮಣ್ಣಿಗಾಗಿ ನಾವು ಮಾಡಿದ್ದೀವಿ ವೆಂಗ್ರುಲಾ 7 ಅಂತೇಳಿ ಅಂತ ಅದೊಂದು ತಳಿ ಕೊಟ್ಟರು. 2017ರಲ್ಲಿ ಹಾಕಿದೆ ನಾನು. ಅದು 5 ವರ್ಷ ಬಿಟ್ಟು ನಿಮಗೆ ಒಂದು ಗಿಡಕ್ಕೆ 25 kg ಸಿಗುತ್ತೆ ಅಂತಂದರು. ಸರಿ ಇಂಥದ್ದೇ, ಅಂದರೆ ಯಾವುದೇ ಇದಿಲ್ಲ. ಸ್ವಲ್ಪ ಮಳೆಗಾಲದಾಗ ನಮ್ಮ ಹಟ್ಟಿ ಗೊಬ್ಬರ ಹಾಕೋದು ಬಿಟ್ಬಿಟ್ರೆ ಕಳೆಗಿಳೆ ತೆಗೆದು ನೋಡಿ 17ರಿಂದ ಮಾಡ್ತಾಯಿದ್ದೀನಿ. ಈ ಬಾರಿ ನನಗೆ 23 kg ಸಿಕ್ಕಿದೆ 100 ಗಿಡದಿಂದ. ಒಂದು ಗಿಡಕ್ಕೆ 25 kg ಸಿಗಬೇಕಿತ್ತು. ಇದು ರೈತರ ಸಮಸ್ಯೆ. ನಮ್ಮಲ್ಲಿ ಅಡಿಕೆಗೆ ಕೊಳೆ ರೋಗ ಮೊದಲಿಂದ ಇತ್ತು, ಬೇರುಹುಳ ರೋಗ ಆಮೇಲೆ ಬಂತು, ತೊಂಡೆ ರೋಗ, ಎಲೆ ಚುಕ್ಕಿ ರೋಗ, ಎಷ್ಟು ರೋಗಗಳಿದ್ದಾವೆ ಇವತ್ತು. ಅಡಿಕೆನೇ ಇಲ್ಲ, ಬಾಳೆನೇ ಇಲ್ಲ, ಏಲಕ್ಕಿ ಅಂತೂ ಬೆಳೆಯೋರೇ ಇಲ್ಲ ಇವತ್ತು. ಯಾಕೆ? ಏನು ಕಾರಣ ಆಯಿತು? ಏನು ಕಾರಣ ಅಂತಂದರೆ ಫಲವತ್ತತೆ ಹೋಯ್ತು. ಫಲವತ್ತತೆ ಹೋಗಿದ್ದು ಒಂದೇ ಅಲ್ಲ, ಅದಕ್ಕೆ ಒಂದು ಸಮಗ್ರವಾಗಿ ಒಂದು ಯಾವುದೇ ಒಂದು ಆಡಳಿತ ಮಾಡೋರಿಗೆ ಸಮಗ್ರ ಚಿಂತನೆ ಇರಬೇಕು.
ಸುಮ್ಮನೆ ಒಂದು ಸೈಡು ಯೋಜನೆ ಸಮಗ್ರವಾಗಿ ಯೋಜನೆಯ ಸಮಗ್ರ ಚಿಂತನೆ. ಇಲ್ಲಿ ನಮಗೆ ಓಟ್ ಕೊಡೋರು ಯಾರು, ಓಟ್ ಕೊಟ್ಟವ್ರು ಯಾರು, ಅವ್ರ ಹಿತವನ್ನು ನಾವು ಹೆಂಗೆ ಕಾಪಾಡಬೇಕು, ಅವ್ರಿಗೇನು ಕಷ್ಟ ಬಂದಿದೆ, ಆ ಕಷ್ಟಗಳನ್ನ ನೆಲಮೂಲದಲ್ಲಿ ನೀವು ಹೋಗಿ ನೋಡಬೇಕು. ನೀವು ಅದು ಮಾಡಲಿಕ್ಕಾಗಿಲ್ಲ ಅಂತಂದರೆ ಆಗೋದಿಲ್ಲ. ಇವತ್ತು ಏಲಕ್ಕಿ ಬೆಳೆಯೋಕ್ಕೆ ನಮ್ಮಲ್ಲಿ ನಮ್ಮ ಮನೆಯಲ್ಲೇ ಬೆಳೀತಿದ್ವಿ ಏಲಕ್ಕಿ. ನಾವು ಏಲಕ್ಕಿ ಬೆಳೆದು ನಮ್ಮ ಮನೆಗೆ ಬಳಸ್ಕೊಂಡು ಮಾರಾಟ ಮಾಡ್ತಿದ್ವಿ. ನಾವು ಕಾಳು ಮೆಣಸನ್ನು ಬೆಳೆದು ನಮ್ಮ ಮನೆಗೆ ಬಳಸ್ಕೊಂಡು ಮಾರಾಟ ಮಾಡ್ತಿದ್ವಿ. ಚಿಕ್ಕ ಹಿಡುವಳಿ ನಮ್ಮದು. ನಮ್ಮ ನಿಟ್ಟೂರು ಭಾಗದಲ್ಲಿ ಕ್ವಿಂಟಲ್ ಗಟ್ಟಲೆ ಬೆಳೀತಿದ್ರು ಏಲಕ್ಕಿನ. ಇವತ್ತು ಏಲಕ್ಕಿಗೆ ಅದ್ಭುತವಾದ ರೇಟ್ ಇದೆ. ಏಲಕ್ಕಿ ಬೆಳೆಯೋಂಗಿಲ್ಲ. ಯಾಕೆಂದರೆ ಮಂಗಗಳು ಬರ್ತವೆ, ಡಾಮಿನೇಟ್ ಮಾಡ್ತವೆ. ಯಾಕೆ ಡಾಮಿನೇಟ್ ಮಾಡ್ತವೆ ಮಂಗಗಳು ಬಂದು? ಅವಕ್ಕೆ ಕಾಡಿನಲ್ಲಿ ಫುಡ್ ಕಡಿಮೆ ಆಗಿದೆ. ಫುಡ್ ಕಡಿಮೆ ಯಾಕಾಯ್ತು? ಇವ್ರ ಮನೆ ಯೋಜನೆಗಳು. ಮಂಗಕ್ಕೆ ಬೇಕಾದ ಎಲ್ಲ ಏನು ವರ್ಷವಿಡೀ ಆಹಾರ ಕೊಡ್ತಿರ್ತಕ್ಕಂಥ ಮರಗಳನ್ನು ಕಡ್ದು ಹಾಕಿದ್ರು ಬೇಕಾಬಿಟ್ಟಿಯಾಗಿ ಅವರು. ಈಗ ಹಶ್ವಾದ್ರೆ ಎಂತ ಮಾಡ್ತೀವಿ ರೀ ನಾವು? ಈಗ ನಾವು ತಿಳ್ಕೊಂಡು ನೀವಾರು ತಿಳ್ಕೊಂಡು ಜೀವಂತ ಇದ್ದೀವಿ, ತುಂಬ ಹಶ್ವಾಗಿದೆ, ಏನೂ ಸಿಗಲಿಲ್ಲ. ಒಂದು ಸಣ್ಣ ಏನಾದ್ರು ಬ್ರೆಡ್ಡಾರು ಒಂಚೂರು ಯಾರ್ದಾರು ಸೈಡಿಗೆ ಒಂಚೂರು ತಿಂದ್ಬಿಡೋಣ ಅಂತ ಕದಿಯೋಕ್ಕೂ ನಾವು ಮುನ್ಸು ಮಾಡ್ಬೋದು ಅಲ್ವಾ? ಆ ಪ್ರಾಣಿಗಳಿಗೆ ಏನು ಗೊತ್ತಾಗುತ್ತೆ? ಇದು ನಮ್ಮ ಅಡಿಕೆ ತೋಟ, ನಾವು ಹೋಗ್ಬಾರ್ದು, ಅವ್ರು ಬೆಳೆಸ್ಕೊಂಡಿದ್ದು, ಆ ಬಾಳೆ ಮರ ಅವ್ರದ್ದು, ನಾವು ಹೋಗ್ಬಾರ್ದು ಹೆಂಗೆ ಗೊತ್ತಾಗುತ್ತೆ? ಆನೆಗೆ ಹೆಂಗೆ ಗೊತ್ತಾಗುತ್ತೆ? ಹಂದಿಗೆ ಗೊತ್ತಾಗುತ್ತೆ? ಬೇರೆಕ್ಕೆ ಏನು ಗೊತ್ತಾಗುತ್ತೆ? ಆ ಯೋಚನೆ ಅವಕ್ಕೆ ಎಲ್ಲಿಂದ ಬರಬೇಕು? ಆ ಯೋಚನೆ ನಮಗಿರಬೇಕು. ಹೋಮೋಸೆಫಿಯನ್ಸ್ ನಮಗೆ. ಅದು ಯೋಜನೆ ಆಯಿತು. ಮುಂದೆ ಈಗ ಶರಾವತಿದು ಶರಾವತಿ ಕಣಿವೆ ಒಳಗೆ ಸುಮಾರು ಯೋಜನೆಗಳನ್ನು ತರಕ್ಕೆ ಹೋಗ್ತಾರೆ ಇವರು. ಈಗ ನೀವು ನಮ್ಮ ಸಾಗರದಿಂದ ಉತ್ತರ ಕನ್ನಡಕ್ಕೆ ಕೆಳಗೆ ಅಥವಾ ಸಿರ್ಸಿಗಿರ್ಬೋದು ಅಥವಾ ಹೊನ್ನಾವರ ಕುಮಟಕ್ಕೆ ಹೋಗಿ ಎಷ್ಟು ದಾರಿ ಬೇಕಿದೆ ನಿಮಗೆ? ಒಂದು ರಸ್ತೆ ಬೇಕು. ಅದು ಸುಸಜ್ಜಿತವಾಗಿದ್ದರೆ ಒಳ್ಳೆಯದು. ನೀವು ಅಲ್ಲಿಂದನೂ ರಸ್ತೆ ಬೇಕು, ಇಲ್ಲಿ 10 ರಸ್ತೆಗಳನ್ನು ಮಾಡಕೊಂಡ್ರೆ ಅಲ್ಲಿರೋದು ವೈಲ್ಡ್ ಲೈಫ್ ಸ್ಯಾಂಚುರಿ. ಅದು ಯಾವುದು? ಶರಾವತಿ LTM ವೈಲ್ಡ್ ಲೈಫ್ ಸ್ಯಾಂಚುರಿ ಇರೋದು. ನೀವು ಅದ್ರ ಮಧ್ಯೆ ನೀವು ಸೀಳ್ತಾ ಹೋದರೆ ಅಲ್ಲಿರೋ ಪ್ರಾಣಿಗಳು ಏನು ಮಾಡಬೇಕು? ಅದ್ರ ಮಧ್ಯೆ ರೈಲ್ವೆ ಲೈನು ಹಾಕ್ತೀರಿ, ಅದರ ಮಧ್ಯೆ ಹೆದ್ದಾರಿನೂ ಹಾಕ್ತೀರಿ, ಅದರ ಮಧ್ಯೆ ಪಂಪ್ ಸ್ಟೋರೇಜು ತರ್ತೀರಿ, ಅದರ ಮಧ್ಯೆ ಮತ್ತೊಂದೇನೋ ಮಾಡ್ತೀರಿ. ಈಗ ನೋಡಿ, ನಮ್ಮ ಭಾರತದಲ್ಲಿ ಈ ಪ್ರೊಟೆಕ್ಟೆಡ್ ಏರಿಯಾ, ಅದು ಅಭಯಾರಣ್ಯ ಇರ್ಬೋದು, ರಾಷ್ಟ್ರೀಯ ಉದ್ಯಾನವನ ಇರ್ಬೋದು, 4% ನಾವು ಸೇವ್ ಮಾಡಿದ್ದೀವಿ. ಕಾನೂನುಬದ್ಧವಾಗಿ ರಕ್ಷಣೆಗೊಳಪಟ್ಟ ಪ್ರದೇಶ ಅಂದರೆ 4%. ಬರೀ 4%. ಆ 4% ಒಳಗೆ 3% ಏರಿಯಾದ ಒಳಗೆ ಹ್ಯೂಮನ್ ಹ್ಯಾಬಿಟೇಟ್ ಇದೆ. ಅಂದರೆ ರಕ್ಷಿತ ಅರಣ್ಯದಲ್ಲೂ ಹೌದು. ಈಗ ನೋಡಿ, ನಮ್ಮ ಶೆಟ್ಟಿಹಳ್ಳಿ ತಗೊಳ್ಳಿ ನೀವು, ಅಥವಾ ನಮ್ಮ ಈ ಶರಾವತಿ ತಗೊಳ್ಳಿ, ಅದನ್ನು ಸಂರಕ್ಷಿತ ಅರಣ್ಯ ಪ್ರೊಟೆಕ್ಟೆಡ್ ಏರಿಯಾದ ಒಳಗೆ ಹಳ್ಳಿಗಳಿವೆ, 70-80 ಹಳ್ಳಿಗಳಿದ್ದಾವೆ ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗೆ. ಇದರಲ್ಲೂ ಒಂದು 30-40 ಹಳ್ಳಿಗಳು ಶೆಟ್ಟಿಹಳ್ಳಿಯಲ್ಲಿದ್ದಾವೆ. ಆ ಶೆಟ್ಟಿಹಳ್ಳಿ ಅಭಯಾರಣ್ಯನ ತೆಗೆದುಬಿಡಿ, ಶರಾವತಿನೇ ತೆಗೆದುಬಿಡಿ ಅಂತ ಹೇಳಿದರೆ, ಈಗ ನಮ್ಗೆ ಭದ್ರತೆ ಬೇಕಲ್ಲ, ಮಳೆ ಭದ್ರತೆ ಬೇಕು, ಜೀವನ ಭದ್ರತೆ ಬೇಕು. ಮತ್ತು ಆ ಜನ ಎಲ್ಲಿ ಹೋಗಬೇಕು? ಜನಕ್ಕೆ ಇವರು ಮಾಡ್ಬೋದು, ರೀಹ್ಯಾಬಿಲಿಟೇಷನ್ ಮಾಡ್ಬೋದು. ಬಹಳ ಜನ ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗೆ ಮೇಲ್ನೂರು ಅಂತ ಒಂದು ಊರಿದೆ. ಅಲ್ಲಿ ಆಗಿನ ಕಾಲದಾಗೆ ಒಂದು 3 ಫ್ಯಾಮಿಲಿ ಇದ್ದಾವೆ ಅಲ್ಲಿ, ಇವತ್ತಿಗೂ ಇದ್ದಾವೆ. 2016ರಲ್ಲಿ ಅವರು ಸರ್ಕಾರವನ್ನು ಕೇಳ್ತಾರೆ, ನಮಗೆ ಇಲ್ಲಿರೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರ 1ನೇ ಕ್ಲಾಸ್ ಮಗು ಶಾಲೆಗೆ ಬರಬೇಕು ಅಂದರೆ 10 ಗಂಟೆಗೆ ಶಾಲೆ ಶುರುವಾದರೆ ಮಗು 5 ಗಂಟೆಗೆ ಮನೆ ಬಿಡಬೇಕು ಬೆಳಗಿನ ಜಾವ. 8 ಕಿಲೋಮೀಟರ್ ನಡ್ಕೊಂಬರ್ಬೇಕು ಅಭಯಾರಣ್ಯದ ಒಳಗಡೆ. ಆಮೇಲೆ ಬಂದು ಶಾಲೆಗೆ ಸೇರಬೇಕದು. ಮತ್ತು ಶಾಲೆ ಬಿಟ್ಟ ಮೇಲೆ ಮನೆ ತಲುಪೋದು 8 ಗಂಟೆ ಆಗುತ್ತೆ. ಇದೆಲ್ಲ ಕಾರಣಗಳನ್ನು ನೀಡಿ ಅವರು, ನಾವು ಸಮಾಜದ ಮುಖ್ಯವಾಹಿನಿಗೆ ಸೇರ್ಕೊತೀವಿ, ನಮಗೆ ಇಲ್ಲಿ ಏನಿದೆ ನಮಗೆ ಪರಿಹಾರ ಕೊಡಿ ದಯವಿಟ್ಟು. 2016ರಿಂದ ಕೇಳ್ತಾ ಇದ್ದಾರೆ, 2026 ಇವತ್ತು. ಇನ್ನೂ ಏನಿಲ್ಲ, ಏನೂ ಇಲ್ಲ. ನಾವು ಇರೋದಿಲ್ಲ ಅಂತೀವ್ರು ಅವರು, ನಮಗೆ ಬೇಡ ಇದು ಅಂತ. ಇವರು ಸರ್ಕಾರ ಏನು ಹೇಳುತ್ತೆ ಅಂತಾರೆ ವೈರುಧ್ಯ, ಇಲ್ಲ ಮೇಲ್ನವರಿಗೆ ರಸ್ತೆ ಕೊಡ್ರಿ, ಆಮೇಲೆ ಅವರಿಗೆ ಶಾಲೆ ಕೊಡ್ರಿ, ಆಮೇಲೆ ಮುಂದೆ ಆಸ್ಪತ್ರೆ ಕೊಡ್ರಿ. ಎಷ್ಟು ಖರ್ಚಾಗುತ್ತೆ? ರಸ್ತೆಗೆ 5 ಕೋಟಿ, ಎಲೆಕ್ಟ್ರಿಕ್ಕಿಗೆ 5 ಕೋಟಿ, ಆಮೇಲೆ ನೀವು ಹಾಸ್ಪಿಟ್ಲು ಮತ್ತೆಲ್ಲ ಹೋದರೆ ಒಂದು 50 ಕೋಟಿ ಬೇಕು ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ. ಬಟ್ ಅವರಿಗೆ ನೀವು
ಒಂದೂವರೆ ಕೋಟಿ ಕಾಂಪನ್ಸೇಷನ್ ಕೊಟ್ಟರೆ ಅವರೇ ಹೊರ ಹೋಗ್ತಾರೆ. ಯಾವುದಿದು, ಯಾವುದು ಮಾಡಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ ಕರ್ತವ್ಯ ಯಾವುದಿದೆ? ಮತ್ತು ಅದಕ್ಕೆ ನಿಮ್ಮ ಹೋರಾಟ ಏನು ಪ್ರತಿಫಲ ಕೊಡೋಂಗಿಲ್ಲ? ನಾವು ಹೇಳಿದ್ದೀವಿ, ಅವ್ರನ್ನ ಅವ್ರು ನಮ್ಮ ಹತ್ರ ಬಂದು ಕೇಳಿದ್ರು. ಅವರು ಹಿಂಗೆ ಕಷ್ಟದ ಸ್ಥಿತಿ ಇದೆ, ನಮ್ಮನ್ನು ಹೆಂಗಾರು ಮಾಡಿ, ಗೊತ್ತಿಲ್ಲ ನಮಗೆ, ಎಲ್ಲ ನಡೀತಾ ಇದೆ ಪ್ರೋಸೆಸ್ಸು. ಬಟ್ ಜಡ್ಡು ಹಿಡಿದ ವ್ಯವಸ್ಥೆ ಇದೆಯಲ್ಲ, ಅವ್ರ ಬಗ್ಗೆ ಕರುಣೆ ತೋರ್ತಾ ಇಲ್ಲ. ಕೊಡ್ಬೋದು ಅವರಿಗೆ, ಬೇಕಾದಷ್ಟಿದೆ. ಫಂಡ್ ಇದೆ, ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಫಂಡ್ ಅಂತ ಇರುತ್ತೆ. ನೀವೆಲ್ಲ ಒಂದು ಅರಣ್ಯವನ್ನು ಹಾಳು ಮಾಡಿದ್ರಿ ಅಂತ ಇಟ್ಕೊಳ್ರಿ, ಅದ್ರ ಬದಲಿಯಾಗಿ ಒಂದಿಷ್ಟು ಅರಣ್ಯನ ಬೆಳೆಸಬೇಕು ಅಂತ ಇದೆ. ಅದು ನಿಯಮ ಎಲ್ಲೂ ಬೆಳೆಸಿಲ್ಲ, ಅದು ಬೇರೆ ಪ್ರಶ್ನೆ. ಅದರಲ್ಲಿ ಫಂಡಲ್ಲಿ 80% ಈ ಥರ ವಾಲಂಟ್ರಿ ರಿಲೊಕೇಶನ್, ನಾವು ಅವ್ರ ಮೇಲೆ ಒತ್ತಡ ಹಾಕಿ ನೀವು ಹೊರಗೆ ಬನ್ನಿ ಕಾಡು ಉಳಿಬೇಕು ಅಂತ ಹೇಳಿದ್ದಲ್ಲ. ಇದು ಬಹಳ ಜನ ತಪ್ಪು ತಿಳ್ಕೊತಾರೆ. ಇದು ಕಾಡಿಂದ ಹೊರಗೆ ಓಡಿಸ್ತಾರೆ ಜನರನ್ನ ಅಂತ, ತಪ್ಪದು ಅಲ್ಲ. ಅವರು ಸ್ವಇಚ್ಛೆಯಿಂದ ನಾವು ಹೊರಗೆ ಬರ್ತೀವಿ, ನಮಗೆ ಬೇಕಾದ ಕಾಂಪನ್ಸೇಷನ್ನ ನಮಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ, ಮೇನ್ ಸ್ಟ್ರೀಮಿಗೆ ಸೇರ್ಕೊತೀವಿ. ಅದನ್ನ ಮಾಡೋಕ್ಕೆ ತಯಾರಿಲ್ಲ ಅವರು. 8,000 ಕೋಟಿ ಇದಕ್ಕೆ ಹಾಕ್ತಾರೆ, ಅಂಡರ್ಗ್ರೌಂಡ್ ಟನಲ್ಲಿಗೆ. ಒಂದು 100-200 ಕೋಟಿ ಕೊಡ್ತೀವಿ. ಇವ್ರಿಗೆ ಏನು ಜನಪರ ಅಂದರೆ ಹೆಂಗೆ ಯೋಚನೆ ಮಾಡ್ತೀರಿ? ಈ ವೆಸ್ಟರ್ನ್ ಘಾಟ್ಸ್ ಉಳಿಸ್ಲಿಕ್ಕೆ ಅಂತಲೇ ಅನೇಕ ಕಮಿಷನ್ಗಳು ಬಂತು. ಹೌದು, ಕೇಂದ್ರ ಸರ್ಕಾರ ಗಾಡಿಗಳ ಕಮಿಷನ್ ಮಾಡ್ತು, ಅದು ಹೊರಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ನೋಡಿ, ಈ ಮಾಫಿಯಾಗಳಿದ್ದಾವೆ ಇಲ್ಲಿ ಕೆಲಸ ಮಾಡ್ತವೆ. ಒಂದು ನಿಮಗೆ ಬೇಸಿಕಲಿ ತಗೊಂಡು ಮರಳು ಮಾಫಿಯಾ, ಜಲ್ಲಿ ಮಾಫಿಯಾ, ಸಿಮೆಂಟ್ ಮಾಫಿಯಾ, ಕಬ್ಬಣ ಮಾಫಿಯಾ, ಟಿಂಬರ್ ಮಾಫಿಯಾ, ಆಮೇಲೆ ಯಂತ್ರಗಳ ಮಾಫಿಯಾ, ಇದೆಷ್ಟಕ್ಕೂ ಮುಕುಟಪ್ರಾಯವಾಗಿ ಈ ರಾಜಕೀಯ ಮಾಫಿಯಾ, ಗುತ್ತಿಗೆದಾರರ ಮಾಫಿಯಾ, ಇವೇ ಆಳ್ತಾ ಇರುತ್ತಾನೆ. ಸರ್ಕಾರ ಯಾವುದೇ ಇರ್ಬೋದು, ಆಳುವವರು ಯಾರು, ಅವರಿಗೆ ಚುನಾವಣೆಯಲ್ಲಿ ಫೀಡ್ ಮಾಡೋರು ಯಾರು? ಇದೇ ಮಾಫಿಯಾಗಳೇ. ಆ ಮಾಫಿಯಾಗಳು ಅಂತಂದರೆ, ಮಾಫಿಯಾ ಶಬ್ದ ಏನು ಅಂತಂದರೆ ದಾರುಡೆಕೋರು, ಲೂಟಿಕೋರು, ಚಂಬಲ್ ಕಣಿವೆಯಲ್ಲಿ ಇದ್ದಲ್ಲ ಅವಾಗ, ಆ ಥರದವರು. ಅವ್ರಿಗೆ ಬೇರೆ ಏನೂ ಸಂಪರ್ಕ ಇರೋದಿಲ್ಲ. ಅವರಿಗೆ ತಮ್ಮ ಲಾಭ ಅಷ್ಟೇ ಇದು ಅವರಿಗೆ ಸಂಬಂಧ. ಅದನ್ನು ಹೆಂಗೆ ಪಡಿಬೇಕು, ಅದು ಯಾವ ಮಾರ್ಗದಲ್ಲೂ ಪಡೀಲಿ. ರಾಜಕೀಯ ಶಕ್ತಿಯನ್ನು ಬಳಸ್ಕೊಂಡು ಕರೀತಾರೆ, ಈ ಕಾರ್ಯಾಂಗವನ್ನೆಲ್ಲ ಖರೀದಿ ಮಾಡ್ತಾರೆ. ಯಾವುದೇ ವ್ಯವಸ್ಥೆ ಇರ್ಬೋದು. ಈ ಗಣಿ ಇಲಾಖೆ ಉದಾಹರಣೆಗೆ, ಇದು ಸ್ಫೋಟಕವಾದ ಮಾಹಿತಿ ನಿಮ್ಗೆ ಹೇಳ್ತೀನಿ. ಸಾಗರದ ತಾಲೂಕಿನಲ್ಲಿ ಇವತ್ತು, ನಾನು ಬೇರೆ ತಾಲೂಕು ಹೇಳ್ತಾ ಇಲ್ಲ, ಸಾಗರ ತಾಲೂಕಿನಲ್ಲಿ ಹಳ್ಳಿ ಭಾಗದಲ್ಲಿ ನಮ್ಮಲ್ಲಿ ಜಂಬಿಟ್ಟಿಗೆ ಅಂತಾರೆ, ಲ್ಯಾಟ್ರೈಟ್ ಸ್ಟೋನ್ ಅಂತಾರೆ. ಅದಕ್ಕೆ ಮನೆ ಕಟ್ಟಕ್ಕೆಲ್ಲ ಬಳಸ್ತಾರೆ, ನೀವು ನೋಡಿರ್ಬೋದು. ಮಣ್ಣೆ ಗಟ್ಟಿ ಇರೋದು, ಗಟ್ಟಿಯಾಗಿ ಕೆಂಪದು, ಅದನ್ನು ಬಳಸ್ತಾರೆ. ಅದು ಒಂದು ಅಡಿ ಸೈಜಿನ ಬರುತ್ತೆ. ಅದು ಲ್ಯಾಟ್ರೈಟ್ ಗಣಿಗಾರಿಕೆಯನ್ನು ಮಾಡ್ತಾರೆ. ಅದಕ್ಕೆ ಆ್ಯಕ್ಚುಲಿ ನೀವು ನಾಳೆ ಲ್ಯಾಟ್ರೈಟ್ ಗಣಿಗಾರಿಕೆ ಮಾಡಿದ್ರೆ, ನಂದಿಷ್ಟು ಜಾಗಿದೆ, 1 ಎಕರೆ ಜಾಗಿದೆ, ನಾನಿಲ್ಲಿ ಲ್ಯಾಟ್ರೈಟ್ ಗಣಿಗಾರಿಕೆ ಮಾಡ್ಕೋಬೇಕು ಅಂತ ಹೊರಟಿದ್ದೀನಿ, ಇದಕ್ಕೆ ನನಗೆ ಪರ್ಮಿಷನ್ ಕೊಡಿ ನೀವು ಅಂಥೇಳಿ ನೀವು ಗಣಿ ಇಲಾಖೆಗೆ, ತಹಸೀಲ್ದಾರ್ ಮೂಲಕ ಗಣಿ ಇಲಾಖೆಗೆ ಸಲ್ಲಿಸಬೇಕು. ಗಣಿ ಇಲಾಖೆಯವ್ರು ಬಂದು ನೋಡ್ತಾರೆ. ಗಣಿ ಇಲಾಖೆಯವರು ನಿಮಗೆ ಹೌದು ಇಲ್ಲಿ ಲ್ಯಾಟ್ರೈಟ್ ಇದೆ, ನೀವು ಇಷ್ಟು 3 ಅಡಿವರೆಗೆ ನೀವು ಕಲ್ಲು ತೆಗಿಬೋದು ಅಂತ ಅವ್ರು ನಿಮ್ಗೆ ಕೊಡ್ತಾರೆ. ಆ ಕಲ್ಲು ತೆಗೆದಿದ್ದಕ್ಕೆ ನೀವು ಒಂದು ಕಲ್ಲಿಗೆ 10 ರೂಪಾಯಿ ಚಾರ್ಜ್ ಮಾಡಿದರೆ, 2 ರೂಪಾಯಿ 3 ರೂಪಾಯಿ ಸರ್ಕಾರಕ್ಕೆ ರಾಜ್ಯದ ಕಟ್ಟಬೇಕು ನೀವು. ಅದು ಸರ್ಕಾರಕ್ಕೂ ಅದರಿಂದ ಲಾಭ ಇದೆ. ಸಾಗರ ತಾಲೂಕಾಗಿ ಇವತ್ತು ದಿವಸಕ್ಕೆ ಸುಮಾರು ಒಂದು 25-30 ಲಕ್ಷ ರೂಪಾಯಿಯ ಅಥವಾ 1 ಕೋಟಿನೂ ಇರ್ಬೋದು ಇವತ್ತು, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ, ವಹಿವಾಟು ನಡೀತಿದೆ. ಆ ಜಂಬೆಟ್ಟಿಗೆ ಕಲ್ಲು ಕ್ವಾರಿಯ ವಹಿವಾಟು. ನಾನು ಗಣಿ ಇಲಾಖೆಯ ಮುಖ್ಯಸ್ಥರಿಗೆ ಶಿವಮೊಗ್ಗದಲ್ಲಿ, ನಮ್ಮ ಸಾಗರದಲ್ಲಿ ಬ್ರಾಂಚ್ ಇಲ್ಲ, ಶಿವಮೊಗ್ಗದಲ್ಲಿರೋದು ಹೆಡ್ ಆಫೀಸು. ಅದಕ್ಕೆ ಫೋನ್ ಮಾಡಿದರೆ, ಸಾಗರದಲ್ಲಿ ಆ ಜಂಬೆಟ್ಟಿಗೆ ಗಣಿಗಾರಿಕೆಗೆ ಎಷ್ಟು ಜನರಿಗೆ ಲೈಸೆನ್ಸ್ ಕೊಟ್ಟಿದ್ದೀರಿ ಅಂತ ಕೇಳಿದ್ರು, ಹೇಳ್ತೀನಿ ಯಾರಿಗೂ ಕೊಟ್ಟಿಲ್ಲ. ನಾಟ್ ಈವನ್ ಸಿಂಗಲ್. ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ವ್ಯವಸ್ಥೆ ಎಷ್ಟು ಭ್ರಷ್ಟವಾಗಿದೆ ಅಂತ. ಶಾಸಕಾಂಗ ಕಾರ್ಯಾಂಗ ಮಿಂಗಲ್ಲಾಗಿ ನಮ್ಮ ಈ, ಅಂದರೆ ನಾವು ಕೊಟ್ಟಿಲ್ಲ, ಅವ್ರು ಮಾಡ್ತಾ ಇದ್ದರೆ ನಮಗೆ ಗೊತ್ತಿಲ್ಲ. ಗೊತ್ತಿರುತ್ತೆ ಇವ್ರಿಗೆ, ಗೊತ್ತಿರುತ್ತೆ ಅಂದರೆ ಹೋಗುತ್ತಲ್ಲ ಅವ್ರಿಗೆ, ಮಾಮೂಲಿ ಹೋಗುತ್ತೆ, ಎಲ್ಲರಿಗೂ ಹೋಗುತ್ತೆ. ಗೊತ್ತಿಲ್ಲದಿರೋಕ್ಕೆ ಚಾನ್ಸ್ ಇಲ್ಲ. ಅಧಿಕೃತವಾದ ಗಣಿ ಲೈಸೆನ್ಸ್ ಯಾರಿಗತ್ರ ಇಲ್ಲ. ಅಲ್ಲಿ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಮಾಡಿದ್ನಲ್ಲ, ಅವ್ನು ಸ್ವಲ್ಪಕ್ಕಾರು ಲೈಸೆನ್ಸ್ ತಗೊಂಡಿದ್ದ. 1-2 ಕ್ವಾರಿಗೆ ಲೈಸೆನ್ಸ್ ತಗೊಂಡು ಬಾಕಿ ಎಲ್ಲ ಎಕ್ಸ್ಟೆಂಡ್ ಮಾಡಿದ್ದ ಅವನು. ಇಲ್ಲಿ ಹಂಗೆ ಇಲ್ಲೇ ಇಲ್ಲ, ಅದಕ್ಕಿಂತ ಬಲ ಇದು. ಯಾರಿಗೂ ಲೈಸೆನ್ಸ್ ಇಲ್ಲ. 24/7 ಗಣಿಗಾರಿಕೆ ಮಾಡ್ತಾನೆ ಇದ್ದಾರೆ.
ಅದಕ್ಕೆಲ್ಲ ನಿಯಮಗಳಿದ್ದಾವೆ. ಇಷ್ಟು ಅಡಿ ಕೆಳಗೆ ತೆಗಿಬಾರ್ದು, ಇಷ್ಟು ಕಲ್ಲನ್ನು ಇಷ್ಟು ಎದೆ ತೆಗಿಬೇಕು, ಅದು ಸಸ್ಟೈನಬಲ್ ಮಾಡಬೇಕು, ಎಲ್ಲದು ಇದು ಯಾವುದೂ ಫಾಲೋ ಆಗ್ತಾಯಿಲ್ಲ. ಅದು ಆ ಕಾರಣಕ್ಕೆ ಆ ವರದಿ ಹೋಯ್ತು, ಗಾಡಿಗಳ ವರದಿ. ಕಸ್ತೂರಿ ರಂಗನ್ ವರದಿ ಬಂತು. ಹಾಂ, ಅದೇ ಇದು ಒಂದು ಉದಾಹರಣೆ ಕೊಟ್ಟಿರೋದು ನಾನು ಒಂದು. ಆಮೇಲೆ ಎಲ್ಲ ಮಾಫಿಯಾಗಳು ಸೇರ್ಕೊಂಡು ಅದನ್ನ ರಾತ್ರೋರಾತ್ರಿ ಹಿನ್ನೆಲೆ ಹಾಕಿದ್ದು ಗಾಡ್ಗಿಲ್ ವರದಿಯನ್ನು. ಆಮೇಲೆ ಅದನ್ನು ಆಯಿತು, ಪಶ್ಚಿಮ ಘಟ್ಟವನ್ನು ಉಳಿಸಲೇಬೇಕು ಅಂತ ಸರ್ಕಾರಕ್ಕೂ ಒಂದು ಜವಾಬ್ದಾರಿ ಹೊಣೆಗಾರಿಕೆ ಇರೋದ್ರಿಂದ ಆಯಿತು, ಇದು ಬೇಡ, ಇದು ಇಷ್ಟೆಲ್ಲ ತೊಂದರೆ ಇದೆ ಅಂದರೆ ಇದು ಬೇಡ, ನಾವು ಇದು ಮಾಡೋಣ, ಇನ್ನೊಂದು ಕಮಿಟಿ ರಚನೆ ಮಾಡೋದು ಅಂತೇಳಿ ಕಸ್ತೂರಿ ರಂಗನ್ ಮಾಡಿದರು. ಕಸ್ತೂರಿ ರಂಗನ್ನು ಬಹಳ ಸಿಂಪಲ್ಲಾಗಿ ಆನ್ ದಿ ಬೇಸಿಸ್ ಆಫ್ ಪ್ರಣವ್ ರಾಯ್ ರಿಪೋರ್ಟು, ಅದರ ಮೇಲೆ ಮಾಧವ್ ಗಾಡಿ ರಿಪೋರ್ಟ್ ಎಲ್ಲ ತಗೊಂಡು ಒಂದು 25% ಅವರು ಪಶ್ಚಿಮ ಘಟ್ಟ ಉಳಿಲಿ ಅಂತ ಅವರು ಇದು ಮಾಡಿದರು. ಅಲ್ಲಿ ಇಕೋ ಸೆನ್ಸಿಟಿವ್ ಝೋನ್ಗಳನ್ನು ಡಿಕ್ಲೇರ್ ಮಾಡಬೇಕು, 25% ಆಫ್ ದಿ ಟೋಟಲ್ ವೆಸ್ಟರ್ನ್ ಘಾಟ್ ಏರಿಯಾ ಅಂತೇಳಿ. ಅದನ್ನೂ ಒಪ್ಕೊಳ್ಳಿಲ್ಲ ಅವರು. ಒಟ್ಟು ಇವ್ರದ್ದು ಚಿಂತನೆ ಏನಂದರೆ ಪಶ್ಚಿಮ ಘಟ್ಟಗಳನ್ನು ಸರ್ವನಾಶ ಮಾಡಿ ಅರಬ್ಬಿ ಸಮುದ್ರಕ್ಕೆ ತಗೊಂಡು ಸೇರಿಸಿ ಆಮೇಲೆ ಇದು ಮಾಡೋದು, ಬಯಲುಸೀಮೆ ಮಾಡೋಕ್ಕೆ ಹೊಂಟಿದ್ದಾರೆ.